ಕೀರ್ತನೆಗಳು 61ನೇ ಕೀರ್ತನೆ 2ನೇ ಅಧ್ಯಾಯ. ನಾನು ಎದೆಗುಂದದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹತ್ತಿಸು. ಆಮೆನ್. ಹಲ್ಲೆಲೂಯಾ. ಇದು ಯಾರು ಹೇಳ್ತಿದಾರೆ ಅಂದ್ರೆ ದಾವೀದು ರಾಜು ದೇವರಿಗೆ ಹೇಳ್ತಾನ. ಏನಂತ ಹೇಳ್ತಾನಂದ್ರೆ, ನಾನು ಹತ್ತಲಾರದ ಆಶ್ರಯಗಿರಿ ಮೇಲೆ ನನ್ನನ್ನು ಹತ್ತಿಸು. ದೊಡ್ಡ ಪರ್ವತ ಮೇಲೆ ನನ್ನ ಹತ್ತಿಸು, ದೊಡ್ಡ ಗುಡ್ಡದ ಮೇಲೆ ನನ್ನನ್ನು ಹತ್ತಿಸು ಅಂತ ಕೇಳ್ತಾನ. ಇದಕ್ಕೆ ಹತ್ತಗ ಆಗೋದಿಲ್ಲ. ಆ ಪರ್ವತನ ಹತ್ತಗ ದಾವೀದಿಗೆ ಆಗೋದಿಲ್ಲ. ಅದಕ್ಕೆ ಕೇಳ್ತಾನ ದೇವರಿಗೆ, ದೇವಾ ಆ ಒಂದು ಪರ್ವತ ಮೇಲೆ ನನ್ನನ್ನು ಹತ್ತಿಸಯ್ಯ, ನಾನು ಎಕ್ಕಿಸಯ್ಯ. ಅಲ್ಲಿ ಆ ಪರ್ವತ ನಾನು ಎಕ್ಕಬೇಕಂತಿದ್ದೀನಿ, ಆ ಪರ್ವತ ನಾನು ಹತ್ತಬೇಕಂತಿದ್ದೀನಿ, ನನ್ನ ಕೈಲಿ ಆಗೋದಿಲ್ಲ, ನೀವೇ ನನ್ನನ್ನು ಹತ್ತಿಸು ಅಂತ ಕೇಳ್ತಾನೆ. ನೋಡಿ, ಪರ್ವತ ಹತ್ತದು ಸುಲಭನ, ಇಳಿಯೋದು ಸುಲಭನ? ಇಳಿಯೋದು ಸುಲಭ, ಹೌದೇ ಇಲ್ಲ? ಇಳಿಯೋದೇನು ಟಕ್ ಟಕ್ ಇಳಿದು ಬಿಡುವುದು. ಹತ್ತಬೇಕಂದ್ರೇನೆ ಕಷ್ಟ, ಹೌದೇ ಇಲ್ಲ? ಅದಕ್ಕೆ ಅದು ಕಷ್ಟಕರವಾದದ್ದು, ನನ್ನ ಕೈಲಿ ಆಗೋದಿಲ್ಲ, ನೀನ್ ನನ್ನನ್ನು ಎಕ್ಕಿಸಂತೇಳಿ ದಾವೀದನ ಕೇಳ್ತಾನೆ. ಯಾವುದೇನಾಗ್ಲಿ ನೋಡು, ಮತ್ತೆ ನಮ್ಮ ಭಕ್ತಿ ಜೀವಿತನ ನಾವು ಕಾಪಾಡ್ಕೊಳ್ಳೋದು ಭಾರಿ ಕಷ್ಟ. ಅದು ನಮ್ಮ ಆತ್ಮೀಯ ಜೀವಿತನ ನಾವು ಮುಂದೆ ಕೊನಸಾಗಿಸೋದು, ಅದನ್ನ ಕಾಪಾಡ್ಕೊಳ್ಳೋದು ಭಾರಿ ಕಷ್ಟ. ಅದು ನಷ್ಟ ಮಾಡ್ಕೊಳ್ಳೋದು ಎಷ್ಟೊತ್ತು ಹೇಳು, ಹೌದಲ್ಲ? ಭಕ್ತಿ ಜೀವಿತನ ನಾಶ ಮಾಡ್ಕೊಳ್ಳೋದು ಎಷ್ಟೊತ್ತು? ಲೋಕದಲ್ಲಿರುವಂತ ಸವಾಸಗಳು ಮಾಡಿವಂದ್ರೆ ಹೋಯ್ತಲ್ಲ. ಕೆಟ್ಟದಾಗಿ ನಾವು ಜೀವಿಸಿವಂದ್ರೆ ಹೋಯ್ತಲ್ಲ, ಒಂದು ಕ್ಷಣದಲ್ಲಿ ಹೋಗ್ಬಿಡ್ತತೆ. ಅದೇ ನಾವು ಭಕ್ತಿ ಜೀವಿತನ ಸಾಧನೆ ಮಾಡ್ಬೇಕಂದ್ರೆ ಬಹು ಕಷ್ಟವಾದದ್ದು ಅದು, ಹೌದೇ ಇಲ್ಲ? ಏನಾದ್ರೂ ಸಂಪಾದಿಸ್ಬೇಕಂದ್ರೆ ಕಷ್ಟಕರವಾದದ್ದು, ಪ್ರಯಾಸ ಪಡಬೇಕು, ಕಷ್ಟ ಪಡಬೇಕು. ಅವಾಗ ನಾವು ಸಂಪಾದಿಸ್ತೀವಿ. ನಾಶನ ಮಾಡ್ಕೊಳ್ಳೋದು ಎಷ್ಟೊತ್ತು? 5 ನಿಮಿಷ ಆಗೋದಿಲ್ಲ, ಹೌದಾ? ಏನಾದ್ರೂ ಜೂಜೋ ಏನಾದ್ರೂ ಅಲವಾಟೈತೆ ಅನ್ಕೋ, ಸಂಪಾದಿಸಿರೋದೆಲ್ಲವೂ ಒಂದು ಕ್ಷಣದಲ್ಲಿ ಹೋಗ್ತದೆ. ಕಾಪಾಡ್ಕೊಳ್ಳೋದು ಭಾರಿ ಉತ್ತಮವಾದದ್ದು, ಭಾರಿ ಕಷ್ಟಕರವಾದದ್ದು. ಅದು ಭಕ್ತಿ ಜೀವಿತ ನೋಡಿ ಕಾಪಾಡ್ಕೊಳ್ಳೋದು ಭಾರಿ ಕಷ್ಟಕರವಾದದ್ದು. ಒಂದು ಹೆಸರು ಸಂಪಾದಿಸ್ಬೇಕಂದ್ರೆ ಎಷ್ಟೋ ಟೈಮ್ ಬೇಕಾಗುತ್ತೆ. ಒಂದು ಒಳ್ಳೆ ಅನ್ಸ್ಕೋಬೇಕಂದ್ರೆ ಎಷ್ಟೋ ಸಮಯ ಬೇಕಾಗುತ್ತೆ. ಕೆಟ್ಟ ಅನ್ಸ್ಕೊಳ್ಳೋಕೆ ಒಂದು ಕ್ಷಣ ಸಾಕು. ಯಾವುದು ಉತ್ತಮ? ನಾನು ಉನ್ನತವಾದ ಆ ಒಂದು ಪರ್ವತನ ಎಕ್ಕಬೇಕಂತೇಳಿ ನಾನು ಅನ್ಕೊಂತಿದ್ದೀನಿ. ದೇವಾ, ಆ ಪರ್ವತನ ಎಕ್ಸು, ನಾನು ಎಕ್ಕಕ್ಕೆ ನನಗೆ ಕಷ್ಟ ಆಗ್ತದೆ, ನೀನೇ ನನಗೆ ಎಕ್ಕಿಸಪ್ಪ ಅಂತ ಹೇಳಿ ಕೇಳ್ತಾನ ದಾವೀದು. ಏನ್ ಪರ್ವತಗಳಪ್ಪ, ಏನ್ ಪರ್ವತಗಳು? ಈ ಪರ್ವತದಲ್ಲಿ ಏನೈತೆ? ಏನೇನು ಪರ್ವತಗಳು ಬೈಬಲ್ ನಲ್ಲಿ ದೇವರು ಬರ್ಸನಪ್ಪ ಅಂತ ಹೇಳಿದ್ರೆ ಓದ್ತಿ ನೋಡ್ರಿ. ಮತ್ತೈಯ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನ. 6 ದಿವಸಗಳಾದ ಮೇಲೆ ಇವ್ರು ಮಾತ್ರ ವಿಂಗಡವಾಗಿ ಯೇಸು ಇವ್ರನ್ನ ಕರ್ಕೊಂಡೋಗಿ ಎತ್ತರವಾದ ಬೆಟ್ಟಕ್ಕೆ ಹೋಗ್ಯಾನಂತ. ಆಮೇನ್. ಯಾರನ್ನ ಕರ್ಕೊಂಡೋಗ್ಯಾನ? ಪೇತ್ರನ, ಯಾಕೋಬನ, ಯೋಹಾನನ. ವಿಂಗಡವಾಗಿ ಅಂದ್ರೆ ಸಪರೇಟ್ ಆಗಿ ಪರ್ವತದ ಮೇಲೆ ಕರ್ಕೊಂಡೋಗ್ಯಾನ. ಇವ್ರು ಯಾರು? ಯೇಸುಸ್ವಾಮಿ ಶಿಷ್ಯರೇ. ಯೇಸುಸ್ವಾಮಿ ಶಿಷ್ಯರು ಎಷ್ಟು ಜನ ಇದಾರೆ ಹೇಳ್ರಿ? 12 ಜನ. 12 ಜನ ಯೇಸುಸ್ವಾಮಿ ಶಿಷ್ಯರು. 12 ಜನ ಯೇಸುಸ್ವಾಮಿನ ಹಿಂಬಾಲಿಸ್ತಾರ. 12 ಜನ ಯೇಸುಸ್ವಾಮಿನಿಂದನೇ ಹೋಗ್ತಾರ. ಆದ್ರೆ ಬೆಟ್ಟದ ಮೇಲೆ ಯಾರು ಕರ್ಕೊಂಡು ಹೋಗ್ತಾನ ದೇವರು? ಪೇತ್ರನ, ಯಾಕೋಬನ, ಯೋಹಾನನ. ಇವ್ರು ಮೂವರನೇ ಮಾತ್ರ ಸಪರೇಟ್ ಆಗಿ ವಿಂಗಡವಾಗಿ ಇವ್ರು ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರಂತ. ಎದಕ್ ಪ್ರಭುವಾ? ಎಲ್ಲರೂ ಬಂದಿರಲ್ಲ, ಎಲ್ಲರೂ ನಿನ್ನ ನಂಬಿಕೆಯನ್ನೆಲ್ಲ ಬಂದಿರೋದು. ನಾವು ನೀವು ಶಿಷ್ಯರಾಗ್ಬೇಕಂತೇಳಿ ಎಲ್ಲರೂ ಬಂದಿರಲ್ಲ. ಈ ಮತ್ತೆ ಬರ್ದಲ್ಲ, ಈ ಸುವಾರ್ತೆ ಮತ್ತೆ ಬರ್ದಿರೋನು ಯೇಸುಸ್ವಾಮಿ ಶಿಷ್ಯನೇ. ಮತ್ತೆ ಈತಗಳು ಯೇಸುಸ್ವಾಮಿ ಹಿಂಬಾಲಿಸೇನಲ್ಲ, ಈತಗಳು ಯೇಸುಸ್ವಾಮಿ ಜೊತೆಗೆ ಬಂದನಲ್ಲ. ಬಂದ ಮೇಲೆ ಇವ್ರನ್ನ ಬಿಟ್ಟು ಈ ಮೂವರನೇ ಸಪರೇಟ್ ಆಗಿ ವಿಂಗಡವಾಗಿ ಕರ್ಕೊಂಡು ಹೋಗೋಣ. ಎದಕ್ಕ? ಏನ್ ಕಾರಣ? ಚರ್ಚ್ಗೆ ಭಾರಿ ಮಂದಿ ಬರ್ತಾರ, ಎಲ್ಲರೂ ಬರ್ತಾರ. ನೋಡ್ರಿ, ಒಂದೊಂದು ಚರ್ಚ್ಗಳು ಭಯಂಕರವಾಗಿ ತುಂಬಿರ್ತಾವ. ಆದ್ರೆ ಆ ಚರ್ಚಿನಲ್ಲಿ ದೇವರಿಗೆ ಸನ್ನಿಹಿತರಾದವರು ಕೆಲವು ಮಂದಿ ಇರ್ತಾರ. ಚರ್ಚ್ಗೆ ಹೋಗೋರೆಲ್ಲ ದೇವ್ರಿಗೆ ಸನ್ನಿಹಿತರಾಗಲಿಲ್ಲ.
ಚರ್ಚಿಗೆ ಹೋಗೋರೆಲ್ಲರೂ ನಾವು ಅನ್ಕೊಂತಿರ್ತೀವಿ ಆ ಪ್ರೇಯರ್ ಹೋಗ್ತಾರ, ಅಬ್ಬಾ ಇವ್ರು ಪ್ರೇಯರ್ ಹೋಗ್ತಾರ, ಇವ್ರು ಎಷ್ಟು ಭಕ್ತಿ ಪರರು, ಇವ್ರು ಎಷ್ಟು ದೇವ್ರಿಗೆ ಕನೆಕ್ಟ್ ಆಗ್ಯಾರ, ಇವ್ರು ಎಷ್ಟು ದೇವ್ರ ಸಾನ್ನಿಧ್ಯ ಆಗ್ಯಾರ ಅಂತ ನಾವು ಅನ್ಕೊಂತೀವಿ. ಆದ್ರೆ ಚರ್ಚಿಗೆ ಬಂದು ನಾನು ದೇವ್ರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕು, ನಾನು ದೇವ್ರಿಗೆ ಇಷ್ಟಕರವಾಗಿ ನಾನು ಜೀವಿಸ್ಬೇಕು, ದೇವ್ರಿಗೆ ಮಹಿಮಕರವಾಗಿ ನಾನು ಜೀವಿಸ್ಬೇಕು, ಆತ ಏನು ಆಜ್ಞೆಗಳೇನೋ ಆಜ್ಞೆಗಳ ಪ್ರಕಾರ ನಾನು ನಡಿಬೇಕು ಅನ್ನೋರು ಭಾರಿ ಸ್ವಲ್ಪ ಮಂದಿ ಇರ್ತಾರ, ಭಾರಿ ಸ್ವಲ್ಪ ಮಂದಿ ಇರ್ತಾರ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಇವರು ಸಪರೇಟ್ ಆಗಿ ದೇವ್ರವ್ರನ್ನ ಕರ್ಕೊಂಡು ಹೋಗ್ತಾರೆ. ಎದಕ್ಕೆ ಕರ್ಕೊಂಡು ಹೋಗ್ತಾರೆ? ಇವರು ದೇವ್ರಿಗೆ ಸನ್ನಿಹಿತರಾಗ್ಯಾರ, ದೇವ್ರಿಗೆ ಹತ್ರವಾಗ್ಯಾರ, ದೇವ್ರ ಆಜ್ಞೆಗಳು ನಡೀತಿದಾರ, ದೇವ್ರ ನಡಿವಾಗ ನಡೀತಾರ. ನಡೆದ್ರು ಕೂಡ ಇವ್ರು ಇನ್ನೂ ಸ್ವಲ್ಪ ಸನ್ನಿಹಿತರಾಗ್ಯಾರ ದೇವ್ರಿಗೆ. ನಾವು ಚರ್ಚಿಗೆ ಬರ್ತಾ ಇದೀವಿ, ದೇವ್ರ ಸಾಮಸ್ಯದಲ್ಲಿ ಬರ್ತಾ ಇದೀವಿ, ಆರಾಧಿಸ್ತಾ ಇದೀವಿ, ದೇವ್ರ ಮನೆ ಪಡಿಸ್ತಾ ಇದೀವಿ, ಓಕೆ. ಆದ್ರೆ ನಾವು ಇನ್ನ ದೇವ್ರಿಗೆ ಸನ್ನಿಹಿತರಾಗಬೇಕು, ನಾವ್ ಇನ್ನ ದೇವ್ರಿಗೆ ಹತ್ರ ಆಗಬೇಕು. ಕೆಲವೊಬ್ರು ಚರ್ಚಿಗೆ ಬರ್ತಿರ್ತಾರ, ಲೋಕ ಸಂಬಂಧವಾಗಿ ಜೀವಿಸ್ತಿರ್ತಾರ, ಚರ್ಚಿಗೆ ಬರ್ತಿರ್ತಾರ, ತನ್ನ ಇಷ್ಟಾನುಸಾರವಾಗಿ ಜೀವಿಸ್ತಿರ್ತಾರ. ಅದರಿಂದ ಏನ್ ಪ್ರಯೋಜನ? ಏನಾದ್ರೂ ಪ್ರಯೋಜನ ಆಯ್ತಾ? ಇಲ್ಲಲ್ಲ. ಅರೆ ನಾವು ಚರ್ಚಿಗೆ ಬಂದಿವಿ, ಆತ್ಮ ಸಂಬಂಧವಾಗಿ ಜೀವಿಸ್ಬೇಕಂತೇಳಿ, ದೇವ್ರಿಗೆ ಇಷ್ಟಾನುಸಾರ ಜೀವಿಸ್ಬೇಕಂತೇಳಿ ನಾವು ಅನ್ಕೊಂಡು ನಾವು ಬರ್ತಿರುವಾಗ ಆತನ ಹೆಂಗದನೋ, ಕ್ರಿಸ್ತ ಹೆಂಗದನೋ ಆ ರೂಪದಲ್ಲಿ ನಾವು ಬರ್ಬೇಕು. ಆಮೇನ್. ನಮ್ಮಲ್ಲಿ ಯಾರು ಕಾಣಬೇಕು ಗೊತ್ತಾ? ನಾವು ಕಾಣಬಾರ್ದು. ನಾವು ಕ್ರಿಸ್ತನ ಪಾಲಿಗೆ ನಾವು ಸತ್ತೀವಿ, ನಮ್ಮಲ್ಲಿ ಇವಾಗ ಕ್ರಿಸ್ತ ಕಾಣಬೇಕು. ಆಮೇನ್. ನಮ್ಮ ನೋಡಿದಾಗ ಎಲ್ಲರೂ ಏನ್ ಅನ್ಕೋಬೇಕು ಗೊತ್ತಾ? ಈ ವ್ಯಕ್ತಿನಲ್ಲಿ ಕ್ರಿಸ್ತ ಕಾಣ್ತಾನ. ಒಂದ್ ಟೈಮಲ್ಲಿ ಜೀವಿತ ಇತ್ತು, ಒಂದ್ ಟೈಮಲ್ಲಿ ಭಯಂಕರವಾದ ಕೋಪಿಸ್ಟಿ, ಭಯಂಕರವಾದ ಒಂದು ವ್ಯತಿರೇಕವಾದ ಪರಿಸ್ಥಿತಿನಲ್ಲಿ ಜೀವಿಸೋಣ, ಭಯಂಕರವಾದ ಪಾಪನಲ್ಲಿ ಜೀವಿಸೋಣ. ಆದ್ರೆ ಇವಾಗ ಈ ವ್ಯಕ್ತಿನಲ್ಲಿ ಅದು ಕಾಣುತ್ತಿಲ್ಲ. ಆಮೇನ್. 6 ಮಂದಿ ಕೂಡ ಚರ್ಚಿಗೆ ಬರೋರು, ಚರ್ಚಿಗೆ ಹೋಗೋರು, ಚರ್ಚಿಗೆ ನಡೆಸೋರು. ಎದಕ್ಕಪ್ಪ ಅಂತ ಹೇಳಿದ್ರೆ, ಇವ್ರು ಎದಕ್ಕ ಎಲ್ಲರೂ ಚರ್ಚಿಗೆ ಬರೋರು ಎಲ್ಲರೂ ಕನೆಕ್ಟ್ ಆಗೋಡ್ರು ದೇವ್ರಿಗೆ ಅಂದ್ರೆ, ಅವ್ರು ದೇವ್ರಿಗೆ ಸನ್ನಿಹಿತರಾಗ್ಬೇಕಂತ ಬರವಲ್ರು. ಏನೋ ಸಂಡೆ ಬಂದಿವಾ, ಚರ್ಚಿಗೆ ಬಂದಿವಾ, ತೃಪ್ತಿ. ಇವತ್ತು ಸಂಡೆ ಬಂದು ಹೋಗಿವಲ್ಲ, ಇವತ್ತು ಸಂಡೆ ಅಪ್ಪ ದೇವ್ರ ಆರಾಧನೆ ಮಾಡಿ ಬಂದ್ವಿ, ತೃಪ್ತಿ, ದೇವ್ರ ಆಶೀರ್ವಾದ ಬರ್ತದೆ. ಹಂಗೆಲ್ಲ ಬರ್ಬೇಕಾಗಿರೋದು ನಾವು ಮಂದಿರಕ್ಕೆ. ನಾವು ಚರ್ಚಿಗೆ ಬಂದಿವಿ, ಚರ್ಚದಲ್ಲಿ ನಾವು ನಡ್ಕೊಂತಿದೀವಿ ಅಂದ್ರೆ ನಾವು ದೇವರಿಗೆ ಸನ್ನಿಹಿತರಾಗಬೇಕು, ದೇವ್ರ ಹೃದಯ ನಾವು ತಿಳ್ಕೋಬೇಕು, ನಮ್ಮ ಮೇಲೆ ದೇವ್ರ ಉದ್ದೇಶ ಏನೈತಿ ನಾವು ತಿಳ್ಕೋಬೇಕು, ನಮ್ಮನ್ನ ಹೆಂಗ್ ನಡಿ ಅಂತ ಹೇಳಿ ಹೇಳ್ತಾನ ಅದು ನಾವು ತಿಳ್ಕೋಬೇಕು, ಅದ್ರ ಪ್ರಕಾರ ನಾವು ನಡಿಬೇಕು, ಅದ್ರ ಪ್ರಕಾರ ನಾವು ಜೀವಿಸ್ಬೇಕು, ಪ್ರತ್ಯೇಕವಾಗಿರ್ಬೇಕು, ಪ್ರತ್ಯೇಕವಾದ ಜನಾಂಗವಾಗಿ ನಾವು ಇರಬೇಕು. ನೋಡಿದ್ರೆಲ್ಲ ಸಾಕ್ಷಿ ಹೇಳಬೇಕು, ನಮ್ಮ ಗ್ರಾಮಸ್ಥರು ಸಾಕ್ಷಿ ಹೇಳ್ಬೇಕು, ನಮ್ಮ ಕುಟುಂಬಸ್ಥರು ಸಾಕ್ಷಿ ಹೇಳ್ಬೇಕು. ಇವ್ರು ಹೆಂಗಿದಾರೆ ಅಂದ್ರೆ ಪ್ರತ್ಯೇಕವಾಗಿದಾರ. ಯಾವ ಬೆಟ್ಟ ಎಕ್ಸನ ಮುಂದೆ ಹೋದ್ರಿ, ಆತನ ರೂಪ ಬೇರೆ ಆಗೈತಿ. ಯಾರ ರೂಪ? ಕ್ರಿಸ್ತನ ರೂಪ, ದೇವರ ರೂಪ. ಅಂದ್ರೆ ಅವ್ನು ಕರ್ಕೊಂಡು ಹೋದ ಗುಡ್ಡದ ಮೇಲೆ, ಆ ಗುಡ್ಡದ ಮೇಲೆ ಆತನ ರೂಪನೇ ಬೇರೆ ಆಗತ್ತೆ, ಪ್ರಕಾಶ ರೂಪವಾಗೈತೆ. ಆಮೇನ್. ಪ್ರಕಾಶ ರೂಪವಾದ ಆ ಒಂದು ರೂಪನ ಆ ಗುಡ್ಡದ ಮೇಲೆ ಅವ್ರಿಗೆ ತೋರ್ಸೋಣ. ಅಂದ್ರೆ ಆ ಗುಡ್ಡನ ಏನಂತ ಕರೀತಾರೆ ಗೊತ್ತಾ? ರೂಪಾಂತರ ಬೆಟ್ಟ ಅಂತ ಹೇಳ್ತಾರೆ. ರೂಪಾಂತರ ಬೆಟ್ಟ ಅಂದ್ರೆ ಏನಂದ್ರೆ ಆತನ ರೂಪನೇ ಆತನ ಪ್ರಕಾಶ ರೂಪವಾಗಿ ಚೇಂಜ್ ಆಗತ್ತೆ ಅನ್ನೋ ಮಾತು. ಅಂದ್ರೆ ನಾವ್ ಹೆಂಗಿರ್ಬೇಕು? ನಾವು ರೂಪಾಂತರ ಚೆಂದಿರ್ಬೇಕು, ರೂಪಾಂತರ ಆಗಬೇಕು. ಚರ್ಚಿಗೆ ಬರ್ತಿದ್ವಿ, ನಡ್ಕೊಂತಿದೀವಿ ಅಂದ್ರೆ ಏನೋ ಬಂದು ಆರಾಧನೆ ಮಾಡಿ ಹೋಗ್ತಿದೀವಿ ಅನ್ನೋ ರೀತಿನಾಗ ಇರಬಾರ್ದು. ನಾವು ಹಂಗಿರ್ಬೇಕು ಗೊತ್ತಾ? ನಮ್ಮ ಕ್ರಿಯೆನಲ್ಲಾಗ್ಲಿ, ನಮ್ಮ ನೋಟದಲ್ಲಾಗ್ಲಿ, ನಾವು ಜೀವಿತದಲ್ಲಾಗ್ಲಿ, ನಾವು ನಡೆಯೋದ್ರಲ್ಲಾಗ್ಲಿ ಪ್ರತಿದಲ್ಲಿ ಪವಿತ್ರತೆ ಕಾಣಬೇಕು. ಆಮೇನ್. ಚೇಂಜಸ್ ಕಾಣಬೇಕು. ಇವಾಗ ಬಟರ್ಫ್ಲೈ ಅಂತಾರೆ ಗೊತ್ತಾ? ಚಿಟ್ಟೆ, ಅದು ಎಗಿರ್ತಿರ್ತದಲ್ಲ, ಚಿಟ್ಟೆ ಅಂತಾರಲ್ಲ, ಕಲರ್ ಇರ್ತದೆ. ಅದನ್ನ ಮುಟ್ಬೇಕಂತ ಎಲ್ಲರೂ ಹೋಗ್ತಾರ. ಅದು ಫಸ್ಟ್ ಚಿಟ್ಟೆ ಹಾಕಿನ ಮುಂಚೆ ಹುಳ ಆಗಿರ್ತಂತ, ಅದು ಹಿಂಗ ನಡೀತಿರ್ತದೆ. ಅದನ್ನ ಯಾರು ಮುಟ್ಟಕ್ ಇಷ್ಟಪಡ್ತಾರ? ಅದನ್ನ ಯಾರಾದ್ರೂ ಮೈ ಮೇಲೆ ಹಾಕನಕ್ ಇಷ್ಟಪಡ್ತಾರ? ಬೇಡ ಅಂತಾರ. ಫಸ್ಟ್ ಅಲ್ಲಿ ಮೈ ಮೇಲೆ ಬಿದ್ರೆ ಫಸ್ಟ್ ಜಾಡಿಸ್ಬಿಡ್ತಾರ, ಚಿಚಿ ಬೇಡಪ್ಪ ಅಂತ ಹೇಳ್ತಾರ. ಹೌದಾ ಇಲ್ಲ? ಅದು ಬರ್ತಾ ರೂಪಾಂತರ ಚೆಂದಿ ರೆಕ್ಕೆಗಳಾಗಿ ಅದೊಂದು ಉನ್ನತವಾದ ಕಲರ್ಗಳು ತಂದ್ಕೊಂಡು ಅದು ಎಗಿರ್ತೈತೆ. ಅವಾಗ ಅದು ಮುಟ್ಬೇಕಂದ್ರೆ ಕೂಡ ನಾವು ಇಷ್ಟಪಡ್ತೀವಿ. ಅದು ನಮ್ಮ ಮೇಲೆ ಬಂದ್ರೆ ಕೂಡ ನಾವು ನಮ್ಮ ಮೇಲೆ ಕುತ್ಕೊಂಡಾಗ ಅದು ಇಷ್ಟಪಡ್ತೀವಿ. ನಮ್ಮ ಮನೆಗೆ ಬಂದ್ರು ಕೂಡ ನಾವು ಇಷ್ಟಪಡ್ತೀವಿ. ಅದೇ ಆ ಹುಳ ಆಗಿದ್ದಾಗ ಬಂದ್ರೆ ತೆಗೆದು ಹೊರ ಬಿಸಾಕ್ತಿವಿ. ಹೌದಾ? ನಮ್ಮದು ಕೂಡ ಆ ಹುಳ ನಂಗೆ
ಪಾಪ ಜೀವಿತದಲ್ಲಿದ್ದ ನಾವು ಬಂದೀವಿ. ಏನ್ ಮಾನವನು ಕೂಡ ನೀತಿವಂತನಲ್ಲ. ಬೈಬಲ್ ಹೇಳುತ್ತೆ ಗೊತ್ತಾ, ನೀತಿವಂತನ ಯಾರು ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೆಗೆ ದೂರ ಆಗ್ಯಾರ ಅಂತೇಳಿ ವಾಕ್ಯ ಐತಿ. ಆತನ ರಕ್ತದಿಂದ ನಮ್ಮನ್ನು ತೊಳೆದು, ತನ್ನ ರಕ್ತದಿಂದ ನಮ್ಮನ್ನು ಪರಿಶುದ್ಧಪಡಿಸಿ, ತನ್ನ ಸನ್ನಿಧಿನಲ್ಲಿ ಪರಿಶುದ್ಧ ಸಹವಾಸದಲ್ಲಿ ನಮ್ಮ ಸೇರಿಸಿದಾಗ ಆ ಹುಳ ಹೆಂಗ ರೂಪಾಂತರ ಚೆಂದಿ ಒಂದು ರೂಪಕ್ಕೆ ಬರ್ಸತ್ತೋ, ಹಂಗ ನಾವು ಕೂಡ ಆ ಹಳೆ ಗುಣಗಳು, ಆ ಒಂದು ಸ್ವಭಾವಗಳು, ಆ ಹಳೆ ಪಾಪ ಜೀವಿತವು ಬಿಟ್ಟು ನಾವು ರೂಪಾಂತರ ಚೆಂದಬೇಕು. ಆಮೇನ್. ದಿನ 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 ನಮ್ಮಲ್ಲಿ ಆ ರೂಪಾಂತರ ಕಾಣಬೇಕು. ಆ ರೀತಿ ಜೀವಿಸ್ಬೇಕು, ನಾವು ಪ್ರತ್ಯೇಕವಾಗಿ ಜೀವಿಸ್ಬೇಕು. ಇನ್ನು ಲೋಕಕ್ಕೆ ನಮಗೆ ಪದ್ದು ಇಲ್ಲ. ಚೀಕಟಿಗೆ వెలుగుకి ಪದ್ದು ಕುದುರುದು ಅಂತ ಹೇಳ್ತಾನ ಪೌಲು. ಕತ್ತಲಿಗೆ ಇನ್ನು ಬೆಳಕಿಗೆ ಸಂಬಂಧ ಇಲ್ಲ. ಇನ್ನ ನಾವು ಬೆಳಕಿನಲ್ಲಿ ಬಂದಾಗ ಮತ್ತೆ ಕತ್ತಲಲ್ಲಿ ಜೀವಿಸಬಾರ್ದು. ಆಮೇನ್. ಇನ್ನು ಕತ್ತಲಾಗಿದ್ರೆ ನಮ್ಗೆ ದೇವರು ಬೆಳಕಿಗೆ ತಂದುಬಿಟ್ಟನ. ಬೆಳಕಿಗೆ ತಂದ ಮೇಲೆ ಹೆಂಗ್ ಜೀವಿಸ್ಬೇಕು? ಇವಾಗ ಬೆಳಕಿನಲ್ಲಿ ಜೀವಿಸಬೇಕು. ನಾವು ಪ್ರಕಾಶ ರೂಪವಾಗಿ ಕಾಣಬೇಕು. ಅರ್ಥ ಆಯ್ತಾ? ಇದು ಆಂಧ್ರದಲ್ಲಿ ಕೂಡ ಪುಳಸ ಚಾಪ ಅಂತ ಹೇಳ್ತಾರೆ. ಗೊತ್ತಾ? ಕೇಳಿರ? ಪುಳಸ ಚಾಪ ಅಂತ ಹೇಳ್ತಾರ. ಅಂದ್ರೆ ಪುಳಸ ಮೀನದು, ಅದ್ರ ಹೆಸರು ಪುಳಸ ಚಾಪ ಅಂತ ಹೇಳ್ತಾರ. ಅದ್ರದ್ದು ರೇಟ್ ಎಷ್ಟಿರ್ತದೆ ಗೊತ್ತಾ? ನೀವು ಯಾವಾಗ ನೋಡ್ರಿ, ಯೂಟ್ಯೂಬ್ನ ಹೊರದು ನೋಡ್ರಿ. ಆ ಒಂದು ಕೆಜಿ, 1.5 ಕೆಜಿ ಅದು ಮೀನು 25,000, 30,000, 60,000 ಮೀನದು. ಈ ಗೋದಾವರಿ ಡಿಸ್ಟ್ರಿಕ್ಟ್ ಐತಲ್ಲ, ಆ ಗೋದಾವರಿ ಡಿಸ್ಟ್ರಿಕ್ಟ್ ನಲ್ಲಿ ಅದು ಜಾಸ್ತಿ ಮಾರ್ತಾರ. ಅಲ್ಲಿ ಏನಂತಾರ ಗೊತ್ತಾ, ಆಸ್ತಿನ ಮಾರಾದ್ರೂ ಕೂಡ ಮೀನು ತಿನ್ಬೇಕಂತ ಹೇಳ್ತಾರ ಅವ್ರು. ಅಂದ್ರೆ ಅಷ್ಟು ಟೇಸ್ಟ್ ಇರ್ತದಂತ, ಅಷ್ಟು ರುಚಿ ಇರ್ತದಂತ. ಅದು ಪುಳಸು ಚಾಪ ಅಂತ ಹೇಳ್ತಾರ ಅದನ್ನ. ಆ ಒಂದು ಸೀಸನ್ ಬಂದಾಗ ಎಷ್ಟೋ ಜನ ಹೋಗಿ ಅಲ್ಲಿ ಇದು ಮಾಡ್ಕೊಂಡ್ ಬರ್ತಾರ. ಅದಕ್ಕೆ ಅಷ್ಟು ಒಂದು ಬೆಳೆ ಎದಕ್ಕಪ್ಪ, ಅದಕ್ಕೆ ಎಷ್ಟು ಆ ಬೆಳೆ ಎದಕ್ಕಪ್ಪ ಅಂತ ಹೇಳಿದ್ರೆ, ಅದು ಫಸ್ಟ್ ಸಮುದ್ರದಾಗ ಇರ್ತದೆ. ಸಮುದ್ರದಾಗ ಇದ್ದಾಗ ಅದ್ರದ್ದು ಬಾಡಿ ಎಲ್ಲ ವಿಷ ಇರ್ತದೆ ಅದ್ರ. ಇವಾಗ ನಾವು ಮಾಮೂಲಾಗಿ ಮೀನ್ ತಿಂದ್ರೆ ಕೂಡ ಸ್ವಲ್ಪ ಇಸ ಇರ್ತದಲ್ಲ, ಹಂಗೆ ಇರ್ತದೆ. ಅದು ಏನ್ ಮಾಡ್ತದಂತ, ಆ ಒಂದು ಸಮುದ್ರದಿಂದ ಬೇರೆ ಆಗಿ ಈ ನದಿ ಇರ್ತದಲ್ಲ, ಈ ನದಿನಲ್ಲಿ ಅದು ಸಿಹಿ ನೀರಿನಲ್ಲಿ ಬರಕ್ ಇಷ್ಟಪಡ್ತದಂತ. ಸಿಹಿ ನೀರಿನಲ್ಲಿ ಬಂದು ಆ ಸಿಹಿ ನೀರಿನಲ್ಲಿ ಕುಡಿದು ಅದ್ರಾಗಿರೋ ಆ ಒಂದು ಕಲ್ಮಶಗಳೆಲ್ಲ ಅದು ತೊಳಕಂತದಂತದ್ದು. ಅದ್ರಾಗಿರೋ ಸ್ವಭಾವ ಅಂತದ್ದು, ಅದ್ರಾಗಿರೋ ಇಸೆಲ್ಲ ಓದತಂತದ್ದು. ಅದು ರೂಪಾಂತರ ಚೆಂದ. ಅದು ಸಮುದ್ರದಾಗಿರೋಕೆ ಇಷ್ಟಪಡೋದಿಲ್ಲ. ಅದು ಸಮುದ್ರದಾಗೆ ಹುಟ್ಟಿರ್ತೈತೆ, ಸಮುದ್ರದಾಗೆ ಬೆಳೆದಿರ್ತೈತೆ, ಆದ್ರೆ ಅಲ್ಲೇ ಇರೋಕೆ ಇಷ್ಟಪಡೋದಿಲ್ಲ ಅಂತದ್ದು. ಅದು ಈ ನದಿಗೊಳಗ ಮೀನು ಈ ಒಂದು ಸಿಹಿ ನೀರ್ನಾಗ ಬರಕ್ ಇಷ್ಟಪಡ್ತದಂತ. ಬಂದು ಅದು ಏನ್ ಮಾಡ್ತದೆ ಗೊತ್ತಾ, ತನಗಿರೋ ಕೆಟ್ಟದೆಲ್ಲ ತೊಳ್ಕೊಂಡು ಒಳ್ಳೆ ಒಂದು ಟೇಸ್ಟ್ ಆಗಿ ಅದು ಬರ್ತದೆ. ಅದಕ್ಕೆ ಅದನ್ನ ಅಷ್ಟು ರೇಟ್ ಆಗಿ ತಗೊಂತಾರ ನಮ್ಮ ಆ ಮೀನನ್ನ. ಸಮುದ್ರ, ಬೈಬಲ್ ಸಮುದ್ರ ಎದಕ್ಕೆ ಹೋಲಿಸ್ತದೆ ಗೊತ್ತಾ? ಲೋಕಕ್ಕೆ ಹೋಲಿಸ್ತದೆ. ನಾವು ಲೋಕದಲ್ಲೇ ಹುಟ್ಟಿರೋದು, ಲೋಕದಲ್ಲೇ ಬೆಳೆದಿರೋದು, ಲೋಕದಲ್ಲೇ ಜೀವಿಸಕ್ಕೆ ನಾವು ಇಷ್ಟಪಡಬಾರದು. ಈ ಮೀನು ಹೆಂಗ ಆ ಸಿಹಿ ನೀರಿನಲ್ಲಿ, ಆ ಒಂದು ಪರಿಶುದ್ಧ ನೀರಿನಲ್ಲಿ ಬಂದು ನಾನು ಈ ಒಂದು ಪರಿಶುದ್ಧದಲ್ಲಿ ನಾನು ಜೀವಿಸ್ಬೇಕಂತ ಹೆಂಗ ಆಸೆ ಪಡ್ತೋ, ನಾವು ಕೂಡ ಆ ಲೋಕದ ಪಾಲಿಗೆ ನಾವಿನ್ನ ಸತ್ತೀವಿ. ಇನ್ನ ಈ ಒಂದು ಪರಿಶುದ್ಧ ಸಹವಾಸದಲ್ಲಿ, ಈ ನೀತಿ ಸಹವಾಸದಲ್ಲಿ ಜೀವಿಸುವಂತ ಜೀವಿತವು ನಾವು ಜೀವಿಸ್ಬೇಕು. ಆಮೇನ್. ಹಲ್ಲೆಲೂಯಾ. ದೇವ್ರು ನಮ್ಮನ್ನ ಎದಕ್ಕೆ ಕರೆದನ ಗೊತ್ತಾ? ನಾವು ಕ್ರಿಸ್ತ ರೂಪದಲ್ಲಿ ಬರ್ಬೇಕಂತ, ನಾವು ದೇವ್ರ ರೂಪದಲ್ಲಿ ಬರ್ಬೇಕಂತ. ನಾವು ದೇವ್ರ ರೂಪದಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾವು ಆತಗೆ ಇಷ್ಟಾನುಸಾರವಾಗಿ, ಆತಗೆ ಮಹಿಮಕರವಾಗಿ, ಆತಗೆ ಸಂತೋಷಕರವಾಗಿ, ನಾನು ಹೆಂಗಿದ್ರೆ ನಾನು ದೇವ್ರು ಸಂತೋಷ ಪಡ್ತಾನ, ನಾನು ಹೆಂಗಿದ್ರೆ ದೇವ್ರು ನನಗೆ ಆನಂದ ಪಡ್ತಾನ, ನಾನು ಹೆಂಗ್ ಜೀವಿಸಿದ್ರೆ ನನ್ನ ದೇವ್ರ ಸಂತೋಷಿಸ್ತಾನ ಅಂತೇಳಿ ನಾವು ಆತಗೆ ಸಂತೋಷಕರವಾಗಿ ನಾವು ಜೀವಿಸುವಂತವ್ರಾಗಿರ್ಬೇಕು. ಯಾಕಂದ್ರೆ ಎಷ್ಟೋ ಜನನ ದೇವ್ರು ಮಾರಸ, ವ್ಯಭಿಚಾರಗಳು ಮಾರ್ಯಾರ, ನರಹಂತಕರು ಮಾರ್ಯಾರ. ಇವರೆಲ್ಲರೂ ಕೂಡ ಈ ಜೀವಿತ ಬೇಡ ನಮಗೆ, ನಾಳೆ ಇವರು ಜೀವಿಸ್ತೀನಿ, ಈ ಲೋಕ ಜೀವಿತ ಬೇಡ, ನಾನು ಬೇರೆ ಆಗಬೇಕು, ನಾನು ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ಬೇಕು, ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸ್ಬೇಕು, ದೇವರಿಗೆ ಮಹಿಮಕರವಾಗಿ ಜೀವಿಸ್ಬೇಕಂತ ಹೇಳಿ ಇವರು ಪ್ರತ್ಯೇಕವಾಗಿ ರೂಪಾಂತರ ಚೆಂದರ. ಆಮೇಲೆ ನಮ್ಮ ಜೀವಿತಗಳು ಕೂಡ ನಾವು ಕೂಡ ಲೋಕದಲ್ಲೇ ಇರೋರು, ಲೋಕದಲ್ಲೇ ಜೀವಿಸಿರೋರು, ಲೋಕದಲ್ಲೇ ಎಲ್ಲ ನೋಡಿ ಬಂದಿವಿ, ಎಲ್ಲ ತಿರುಗಿ ಬಂದಿವಿ. ಆದ್ರೆ ದೇವರು ಹಿಡ್ಕೊಂಡ, ಆಮೇನ್ ಬಾಬಾ ಅಲ್ಲಿ ಜೀವಿಸನಲ್ಲ ಬಾ ಅಂತ ಹೇಳಿ ಕರೆದಾಗ, ಬೇಡ ಪ್ರಭು, ಈ ಲೋಕ ಬೇಡ, ಈ ಪಾಪ ಬೇಡ, ಈ ಪಾಪ ಜೀವಿತ ಬೇಡ ನಮಗೆ. ನಿನಗೆ ಇಷ್ಟಾನುಸಾರವಾಗಿ, ನಿನಗೆ ಸಂತೋಷಕರವಾಗಿ, ನಿನಗೆ ಮಹಿಮಕರವಾಗಿ
ನಾವು ಜೀವಿಸುವಂತರಾಗಿ ಇರ್ಬೇಕಂತೇಳಿ ರೂಪಾಂತರ ಚೆಂದಬೇಕು. ಇವಾಗ ನಮ್ಮ ನೋಡಿದ್ರು ಹೆಂಗ್ ಅನ್ಕೋಬೇಕು, ಆ ಸ್ವಭಾವವು ಈ ವ್ಯಕ್ತಿನಲ್ಲಿಲ್ಲ, ಈ ವ್ಯಕ್ತಿನಲ್ಲಿ ಕ್ರಿಸ್ತ ಸ್ವಭಾವ ಬಂದದ್ದು. ಕ್ರಿಸ್ತ ರೂಪದಲ್ಲಿ ಬರ್ತದಲ್ಲ, ಕ್ರಿಸ್ತ ರೂಪದಲ್ಲಿ ಜೀವಿಸ್ತದಲ್ಲ. ಯಾರಾದ್ರೂ ನೋಡಿದ್ರು ಕೂಡ ನಮ್ಮನ್ನ ಏನ್ಬೇಕು, ಇಲ್ಲಪ್ಪ ಇವರು ಜೀವಿತನೇ ಇವಾಗ ಬದಲಾಗತ್ತೆ. ಆಮೇಲೆ ಆ ಜೀವಿತ ಇಲ್ಲ, ಇವ್ರ ಜೀವಿತವೇ ಬದಲಾಗತ್ತೆ. ಇವ್ರು ನೋಡಿ ನಾವು ಕೂಡ ಹಂಗ ನಡಿಬೇಕು, ಹಂಗ ನಾವು ಮಾದರಿ ಆಗಿರ್ಬೇಕು, ಮಾದರಿಕಾರ ಜೀವಿತವು ನಾವು ಜೀವಿಸ್ಬೇಕು. ಇದು ಮೊದಲನೇದಾಗಿ ರೂಪಾಂತರ ಚೆಂದಬೇಕು. ಎರಡನೇ ಬೆಟ್ಟ ಮೀಕಾ ಗ್ರಂಥವು 7ನೇ ಅಧ್ಯಾಯ 14ನೇ ವಚನ. ಫಲವತ್ತಾದ ಭೂಮಿಯ ಮಧ್ಯದಲ್ಲಿನ ಕಾಡಿನೊಳಗೆ ಪ್ರತ್ಯೇಕವಾಗಿ ತಂಗುವ ನಿನ್ನ ಜನರನ್ನು ನಿನ್ನ ಸ್ವಾಸ್ಥ್ಯವಾದ ಹಿಂಡನ್ನು ನಿನ್ನ ಕೋಲಿನಿಂದ ಮೇಯಿಸು. ಎಲ್ಲಿ ಮೇಯಿಸ್ಬೇಕಂತ? ಪೂರ್ವ ಕಾಲದಲ್ಲಿ ಬಾಷಾನಿನಲ್ಲಿಯೂ ಗಿಲ್ಗಾದಿನಲ್ಲಿ ಮೇಯಿಸು. ಈ ಪ್ರಾಂತ್ಯಗಳು ಎಲ್ಲಿರ್ತಾವ ಅಂದ್ರೆ ಗುಡ್ಡದ ಮೇಲೆ ಇರ್ತಾವಂತ. ಈ ಪ್ರಾಂತ್ಯಗಳು ಎಲ್ಲಿರ್ತಾವ? ಗುಡ್ಡದ ಮೇಲೆ ಇರ್ತಾವ. ಗುಡ್ಡದ ಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೇಯಿಸ್ಬೇಕಂತ. ಏನ್ ಮೇಯಿಸ್ಬೇಕು? ಮೇಯಿಸ್ಬೇಕಂದ್ರೆ ಏನು? ಇವಾಗ ಕುರಿಗಳಿಗೆ ಹುಲ್ಲಾಕಿ ಮೇಯಿಸ್ತಾರಲ್ಲ, ಹೌದಾ ಇಲ್ಲ? ಹಂಗ ಮೇಯಿಸ್ಬೇಕಂತ. ಏನ್ ಮೇಯಿಸ್ಬೇಕಪ್ಪ ಅಂತ ಹೇಳಿದ್ರೆ, ಇವಾಗ ಒಬ್ಬ ವ್ಯಕ್ತಿಗೆ ದಿನಕ್ಕ 1 ಗ್ಲಾಸ್ ನೀರು ಕುಡ್ದಾನ ಅನ್ಕೋ, ಹಂಗೆ ದಿನ 1 ಗ್ಲಾಸ್ ನೀರು ಕುಡ್ದಾನ ಅನ್ಕೋ, ಅವನ್ ಏನಾಗ್ತದೆ, ಒಂದು ಬಾಡಿ ಏನಾಗ್ತದೆ, ಕಿಡ್ನಿಗಳಾಗ ಫಸ್ಟ್ ಕಳೆಗಳು ಬರ್ತಾವ. ಕಿಡ್ನಿನಾಗ ಕಳೆ ಬರ್ತಾವ ಅಂದ್ರೆ ನೀರ್ ಹೆಚ್ಚಿ ಕುಡೋದಿಲ್ಲ. ನೀರ್ ಹೆಚ್ಚಿ ಕುಡಿದ್ರೆ ಕಿಡ್ನಿ ಬೇಯಿಸಿರ್ತಾವ, ಹೌದಾ ಇಲ್ಲ? ಹಂಗ ಇಲ್ಲಿ ಲಿವರ್ ಇವೆಲ್ಲ ಎದಕ್ಕಂದ್ರೆ ನಾವು ಹೆಚ್ಚಿನ ನೀರಿನಾಂಶನ ಜಾಸ್ತಿ ಕುಡಿಬೇಕು. ನೀರಿನಾಂಶ ನಮ್ಮಲ್ಲಿ ಜಾಸ್ತಿ ಇದ್ರೆ ನಮ್ಮ ಆರೋಗ್ಯವಾಗಿ ನಾವು ಇರ್ತೀವಿ. ನೀರು ಕಡಿಮೆ ಕುಡ್ದಂಗೆಲ್ಲ ಏನಾಗ್ತದೆ, ನಮ್ಮ ಆರೋಗ್ಯ ಕ್ಷೀಣಿಸ್ತದೆ, ಹೌದಾ ಇಲ್ಲ? ಇದು ಮೆಡಿಕಲ್ ಡಾಕ್ಟರ್ ಇರೋದು. ಇವಾಗ ನಮ್ಮ ದೇಹಕ್ಕೆ ನೀರು ಎಷ್ಟು ಅವಸರನೋ ಹಂಗ ನಮ್ಮ ಆತ್ಮಕ್ಕ ವಾಕ್ಯ ಅವಸರ. ಆಮೇನ್. ಏನ್ ಅವಸರ? ವಾಕ್ಯ ಅವಸರ. ನಾವು ಆತ್ಮದಲ್ಲಿ ನಾವು ಜೀವಂತವಾಗಿರ್ಬೇಕಂದ್ರೆ, ನಾವು ಆತ್ಮದಲ್ಲಿ ನಾವು ಸ್ಥಿರವಾಗಿರ್ಬೇಕಂದ್ರೆ, ನಾವು ಆತ್ಮದಲ್ಲಿ ಬಲವಾಗಿರ್ಬೇಕಂದ್ರೆ ವಾಕ್ಯ ಅವಸರ. ಮೊದಲನೇದಾಗಿ ನಾವು ರೂಪಾಂತರ ಚೆಂದಬೇಕು. ನಾವು ರೂಪಾಂತರ ಚೆಂದ ಮೇಲೆ ನಾವು ಆತ್ಮದಲ್ಲಿ ಬಲವಾಗಿರ್ಬೇಕಂದ್ರೆ ವಾಕ್ಯ ನಮ್ಮಲ್ಲಿ ಇರಬೇಕು. ಅದಕ್ಕೆ ದೇವರೇನಂತ ಹೇಳ್ತಾನೆ ಗೊತ್ತಾ? ಮನುಷ್ಯನು ರೊಟ್ಟಿ ಮಾತ್ರವೇ ಬದುಕೋದಿಲ್ಲ, ನನ್ನ ಬಾಯಿಲಿರೋ ಬರುವಂತ ಪ್ರತಿ ಮಾತಿನಿಂದ ಜೀವಿಸ್ತಾನ ಅಂತ ಹೇಳ್ತಾನ. ಆತ್ಮದಲ್ಲಿ ನಾವು ಸ್ಥಿರವಾಗಿ ನಿಂತ್ಕೋಬೇಕಂದ್ರೆ, ಆತ್ಮದಲ್ಲಿ ನಾವು ಬಲವಾಗಿ ನಿಂತ್ಕೋಬೇಕಂದ್ರೆ ನಾವ್ ಹೆಂಗಿರ್ಬೇಕಂದ್ರೆ ವಾಕ್ಯ ನಾವು ಧ್ಯಾನ ಮಾಡಬೇಕು, ವಾಕ್ಯನ ನಾವು ಕೇಳಬೇಕು, ವಾಕ್ಯಾನುಸಾರವಾಗಿ ನಾವು ಜೀವಿಸಕ್ ಇಷ್ಟಪಡಬೇಕು. ಬಾರಿ ಮಂದಿ ವಾಕ್ಯನ ಕೇಳಕ್ ಇಷ್ಟಪಡೋದಿಲ್ಲ. ಬಾರಿ ಮಂದಿ ವಾಕ್ಯ ಅಂದ್ರೇನೆ ಯಾವಾಗ ಮುಗಿಸ್ತಾನೇನಪ್ಪ ಪಾಸ್ಟರ್, ಯಾವಾಗ ಆಗತ್ತೇನೋ, ಇನ್ನ ಎಷ್ಟೊತ್ತು ಹೇಳ್ತಾನ, ಇನ್ನ ಎಷ್ಟೊತ್ತು ಇರ್ತದೆ ಅನ್ನೋದೇ ಆಲೋಚನೆ ಇರ್ತದೆ ಬಾರಿ ಮಂದಿಗೆ. ನಾ ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಕೆಲವು ಮಂದಂಗ ಇರ್ತಾರ, ಹೌದೇ ಇಲ್ಲ? ಆಯ್ತಾ ಫೋನ್ ಮಾಡ್ತಾರ, ಆಯ್ತಾ ವಾಕ್ ಆಗೈತಾ, ಬರ್ಲ ಕರ್ಕೊಂಡು ಹೋಗ್ಲ. ಎದಕ್ಕಂದ್ರೆ ವಾಕ್ಯ ಅನ್ನೋದು ಅವ್ರಿಗೆ ಬೇಕಲ್ಲ. ವಾಕ್ಯ ಇಲ್ಲಂದ್ರೆ ನೀನ್ ಆತ್ಮದಲ್ಲಿ ನೀನ್ ಹೆಂಗ್ ಸ್ಥಿರವಾಗಿರ್ತಿ, ವಾಕ್ಯ ಇಲ್ಲಂದ್ರೆ ನೀನ್ ಹೆಂಗ್ ಜೀವಿಸ್ತಿ, ಹೆಂಗ ಬಲಪಡ್ತಿ. ವಾಕ್ಯಲಿದ್ದ ಮೇಷು. ಸೇವಕನಿಗೆ ಹೇಳ್ತಾನ ದೇವರು, ಸಂಘನ ವಾಕ್ಯಲಿದ್ದ ಮೇಯಿಸ್ಬೇಕು ನೀನು. ಆಮೇನ್. ಭಾರಿ ಮಂದಿ ಚರ್ಚ್ಗಳಾಗ ಬಾಧಾಕರವಾದ ವಿಷಯ ಏನು ಗೊತ್ತಾ? ವಾಕ್ಯ ಕರುವಾಗತ್ತೆ. ಸರಿಯಾದ ವಾಕ್ಯ ಇಲ್ಲ, ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ನಡೆಸುವಂತ ವಾಕ್ಯ ಇಲ್ಲ. ತಮ್ಮ ಲಬ್ಧಿಗಾಗಿ ತಮಗೇನೋ ಲಬ್ಧಿ ಬರಬೇಕು, ತಮಗೇನೋ ಘನತೆ ಬರಬೇಕು. ಅರೇ ವಾಕ್ಯ ರೀತಿಯಲ್ಲೇ ಬೋಧಿಸ್ಬೇಕು. ಆಮೇನ್. ಹಲ್ಲೆಲೂಯಾ. ದೇವ್ರ ವಾಕ್ಯ ಏನ್ ಹೇಳ್ತದೆ, ಆ ವಾಕ್ಯ ರೀತಿಯಲ್ಲೇ ಬೋಧಿಸ್ಬೇಕು. ಅವನೇ ಸೇವಕನು, ಹೌದಾ ಇಲ್ಲ? ಸೇವಕನಿಗೆ ಆ ಒಂದು ಸಂಘನ ಎದಕ್ ಕೊಟ್ಟಿರ್ತಾರೆ ಅಂದ್ರೆ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀನ್ ನಡೆಸಪ್ಪ, ಇವನ್ನೆಲ್ಲರೂ ಒಂದು ಕ್ರಮದಲ್ಲಿ ತಗೊಂಬ, ಕ್ರಿಸ್ತ ರೂಪದಲ್ಲಿ ತಗೊಂಬ. ಯಾಕಂದ್ರೆ ಸೇವಕರು ಏನ್ ಮಾಡ್ಬೇಕು ಗೊತ್ತಾ? ಪ್ರತಿ ಆತ್ಮ ಲೆಕ್ಕ ನಾವಲ್ಲಿ ಒಪ್ಪಿಸ್ಬೇಕು ದೇವರಿಗೆ. ಪ್ರತಿ ಆತ್ಮ ಲೆಕ್ಕ ಯಾರು ಒಪ್ಪಿಸ್ಬೇಕು? ಸೇವಕನು ಒಪ್ಪಿಸ್ಬೇಕು. ಸೇವಕನು 2ರಷ್ಟು ತೀರ್ಪು ಇರ್ತದೆ. ಒಂದು ನನ್ನ ಲೆಕ್ಕ, ನಮ್ಮ ಒಂದು ಆತ್ಮೀಯ ಲೆಕ್ಕನ ಒಪ್ಪಿಸ್ಬೇಕು, ಇನ್ನೊಂದು ಸಂಘ ಲೆಕ್ಕ ಕೂಡ ಒಪ್ಪಿಸ್ಬೇಕು. ನಾವು 2 ತೀರ್ಪು ಇರ್ತದೆ ಸೇವಕನಿಗೆ. ಸೇವಕನಂದ್ರೆ ಅಷ್ಟು ಈಸಿ ಅಲ್ಲ. ಇವಾಗ ನೀವೇನಿರ್ತೀರಿ, ಇಲ್ಲಿ ಹೋಗಿ ದೇವ್ರ ಮೇಲೆ ನಿಂತ್ಕೊಂಡ್ರು ಕೂಡ
ನಿಮ್ಮ ಒಂದು ಲೆಕ್ಕ ನೀವು ಒಪ್ಪಿಸ್ಬೇಕು. ಹೌದಾ? ಸೇವಕನ ಹಂಗಲ್ಲ, 2 ಲೆಕ್ಕ ಒಪ್ಪಿಸ್ಬೇಕು. ಒಂದು ತನ್ನ ಒಂದು ಲೆಕ್ಕ ಒಪ್ಪಿಸ್ಬೇಕು. ನೀನು ಹೆಂಗ್ ಬೆಳೆಸ್ತೇವಿ, ಸಂಘನ ಹೆಂಗ್ ಬೆಳೆಸ್ತೇವಿ, ಹೆಂಗ್ ಕ್ರಮ ಪ್ರಕಾರ ನಡೆಸ್ತೇವೆ, ಅದನ್ನು ಕೂಡ ಅಲ್ಲಿ ಲೆಕ್ಕ ಒಪ್ಪಿಸ್ಬೇಕು, ಮೇಯಿಸ್ಬೇಕು. ಕರೆಕ್ಟ್ ಆದ ರೀತಿಯಲ್ಲಿ, ಕರೆಕ್ಟ್ ಆದ ಆತ್ಮ ಸಂಬಂಧವಾದ ರೀತಿಯಲ್ಲಿ ಮೇಯಿಸ್ಬೇಕು. ಅದಕ್ಕೆ ಯಾವಾಗಾದ್ರೂ ಏನು ಹೇಳ್ತಿದ್ರು ಕೂಡ ಸೇವಕನು ಇದ್ದಂಗೆ ಹೇಳ್ಬೇಕು. ಅರೆ ಏನೋ ಅನ್ಕಂತಾರಲ್ಲ, ಏನೋ ಬಾಧೆ ಪಡ್ತಾರಲ್ಲ, ಹಿಂಗೆ ಹೇಳಿದ್ರೆ ಹೆಂಗ? ಹೌದಾ? ಹಂಗೆಲ್ಲ ಏನಿರೋದಿಲ್ಲ. ದೇವ್ರು ನಮ್ಮ ನಿಂದಿರ್ಸಿರೋದೇ ಇಲ್ಲಿ ಸರಿಯಾದ ರೀತಿಯಲ್ಲಿ ಸೇವಕರು ನಡಿಬೇಕು. ಅದೇ ರೀತಿ ಸಂಘನ ಕೂಡ ನಡೆಸಬೇಕು. ಕಾಪರಿ ಸರಿಗಿಲ್ಲ ಅಂದ್ರೆ ಸಂಘ ಸರಿಗಿರೋದಿಲ್ಲ. ಕಾಪರಿ ಸರಿಯಾದ ಮಾರ್ಗದಲ್ಲಿ ನಡೆದಿಲ್ಲ ಅಂದ್ರೆ ಸಂಘ ನಡೀತೈತೆ. ಕರೆಕ್ಟಾಗಿ ನಡೀತದ? ಕಾಪರಿಗೆ ದೇವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಸಂಘ ಕನೆಕ್ಟ್ ಆಗ್ತದೆ? ಆಗ್ತದ? ಕಾಪರಿ ದೇವ್ರಿಗೆ ಹತ್ತಿರವಾಗಿಲ್ಲ ಅಂದ್ರೆ ಸಂಘ ದೇವ್ರಿಗೆ ಹತ್ತಿರವಾಗಿರ್ತದೆ? ಇರೋದಿಲ್ಲ. ಕಾಪರಿ ಹೆಂಗಿರ್ತದೋ ಸಂಘ ಕೂಡ ಹಂಗೆ ಇರ್ತದೆ. ಕಾಪರಿ ಬಲವಾಗಿದ್ರೆ ಸಂಘ ಕೂಡ ಬಲವಾಗಿರ್ತದೆ. ಕಾಪರಿ ಆತ್ಮೀಯವಾಗಿ ಸ್ಥಿರವಾಗಿದ್ರೆ ಸಂಘ ಕೂಡ ಆತ್ಮೀಯವಾಗಿ ಸ್ಥಿರವಾಗಿರ್ತದೆ. ಕಾಪರಿ ಜ್ಞಾನವಂತನಾದ್ರೆ ಸಂಘ ಕೂಡ ಜ್ಞಾನವಂತರದಾಗಿರ್ತದೆ. ಆಮೇನ್. ಕಾಪರಿಗೆ ಏನು ಗೊತ್ತಿಲ್ಲ ಅಂದ್ರೆ ಸಂಘ ಕೂಡ ಏನು ಗೊತ್ತಿರೋದಿಲ್ಲ. ಕಾಪರಿಗೆ ಏನು ಕಲ್ತ್ಕೊಂಡಿಲ್ಲ ಅಂದ್ರೆ ಸಂಘಕ್ಕೆ ಏನು ಕಲಿಸ್ತಾನ? ಇಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ನೀನು ಮೇಯಿಸು, ಸಂಘನ ಮೇಯಿಸ್ಬೇಕು. ನೀನು ಮೇಯಿಸ್ಬೇಕಂದ್ರೆ ಫಸ್ಟ್ ನೀನು ಮೇಯ್ಬೇಕಲ್ಲ. ನೀನ್ ಆತ್ಮದಲ್ಲಿ ಕುತ್ಕೊಂಡು ನೀನ್ ಆತ್ಮದಲ್ಲಿ ಕಲ್ತಿಲ್ದಂಗ ನೀನೇನ್ ಮೇಯಿಸ್ತಿ? ಹಗಲು ರಾತ್ರಿ ಅಲ್ಲಿ ಮೇಯಿಸ್ಬೇಕು. ನಾವು ಆತನ ಹೇಳಿರೋ ತಗೊಂಬಂದು ಇಲ್ಲಿ ಬೋಧಿಸ್ಬೇಕು. ಆಮೇನ್. ಏನೋ ಬಂದಿವಿ, ಯಾವ್ದೋ ಒಂದು ವಾಕ್ಯ ತಗೊಂಬಂದಿವಿ, ಹೇಳಿವಿ, ಆಯ್ತು ನಾವು ಸಂಘಕ್ಕೆ ಹೇಳಿಬಿಟ್ಟಿವಿ, ಏನೋ ನಮ್ ಕರ್ತವ್ಯ ಮುಗ್ದೋಗ್ಬಿಟ್ಟತೆ ಅಲ್ಲ. ಒಂದು ಬಾಧ್ಯತೆ ಇರಬೇಕು. ಸೇವಕನ ಬಾಧ್ಯತೆ ಅದು. ಏನೋ ಎಷ್ಟು ಆಸೆಗಳು ಇಟ್ಟುಕೊಂಡು ಅರೆ ನಾವೇನೋ ಕಲಿಬೇಕು, ನಾವೇನೋ ದೇವ್ರಲ್ಲಿ ನಮ್ಮ ಹತ್ರ ದೇವ್ರ ಏನೋ ಮಾತಾಡ್ತಾನ, ಅದ್ರಿಂದ ನಮ್ಮ ಜೀವನ ಕಟ್ಕೋಬೇಕು ಅಂತ ಒಬ್ಬ ವಿಶ್ವಾಸಿ ಬಂದಿರ್ತಾರ. ಹೌದಾ ಇಲ್ಲ? ಆತ್ಮ ರೀತಿಯಲ್ಲಿ ನಾವು ಮಾತಾಡಿದಾಗೆ ಆ ಆತ್ಮ ಹೋಗಿ ನಿಮ್ಮ ಹೃದಯನ ತಾಕತತೆ. ಮನುಷ್ಯನು ಮಾತಾಡಿದ್ರಾಗಿನ ಹೆಂಗಿರ್ತದೆ ಗೊತ್ತಾ? ಮನುಷ್ಯನು ಮಾತಾಡಿದ್ರಂಗೆ ಇರ್ತದೆ. ಆದ್ರೆ ದೇವ್ರ ಹತ್ರ ಕನೆಕ್ಟ್ ಆಗಿ ದೇವ್ರ ಆಲೋಚನೆ ತಗೊಂಡ್ಬಂದು ಬೋಧಿಸ್ತಾನೆ ನೋಡು, ಅದು ನಿಮ್ಮ ಹೃದಯನ ತಾಕ್ತದೆ. ಆಮೇನ್. ಹಲ್ಲೆಲೂಯಾ. ವಾಕ್ಯ ನಮಗೆ ಇಂಪಾರ್ಟೆಂಟ್, ವಾಕ್ಯ ನಮಗೆ ಆಧಾರ. ಅದಕ್ಕೆ ಯಾವಾಗಾದ್ರೂ ಒಂದ್ಸರಿ ಆ ಸೇವಕರು ಮಾತಾಡ್ತಿರುವಾಗ ಈ ಮಾತುಗಳು ನನಗೆ ಹೇಳ್ತಾನೇನೋ ದೇವ್ರ ಅನಿಸ್ತಿರ್ತದೆ. ಹೌದಾ? ನನಗೆ ಹೇಳ್ತಾನೇನೋ ದೇವ್ರ ನನ್ನ ಹತ್ರ ಮಾತಾಡ್ತಾನ ಅನಿಸ್ತಿರ್ತದೆ. ಎದಕ್ಕೆ ಅನಿಸ್ತದೆ ಅಂದ್ರೆ ಆ ದೇವ್ರ ಆಲೋಚನೆಗಳು ತಗೊಂಬಂದು ಬೋಧಿಸಿದಾಗ ಅದು ನಿಮ್ ಹೃದಯ ತಾಕ್ತದೆ. ನಾವೆಲ್ಲ ಮಾತಾಡೋದು, ಪರಿಶುದ್ಧ ಆತ್ಮನ ಮಾತಾಡ್ತಾನೆ, ದೇವ್ರು ಮಾತಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಒಂದು ಸೇವಕರು ಹಿಂಗೆ ಬೋಧಿಸ್ತಿರುವಾಗ ಅಕ್ಕ ತಂಗಿ ಅಲ್ಲ ತಂಗಿ ಅಣ್ಣ ಇಬ್ರು ಚರ್ಚಿಗೆ ಬರ್ತಿದ್ದಂತ. ಚರ್ಚಿಗೆ ಬರ್ತಿರುವಾಗ ಯಾವಾಗ್ಲೂ ಅಣ್ಣ ಸ್ವಲ್ಪ ಲೇಟ್ ಆಗಿ ಬರ್ಬೇಕು, ಸ್ವಲ್ಪ ನೀನು ಹೋಗಿ ತಂಗಿ, ನೀನು ಜಲ್ದಿ ಹೋಗಮ್ಮ ಅಂತ ಹೇಳಿ ತಂಗಿನ ಕಳಿಸ್ತಾನ. ತಂಗಿ ಬಂದು ಇಲ್ಲಿ ಕುತ್ಕೊಂಡು ಆರಾಧಿಸಿ ಮಾಡ್ತಿರುವಾಗ ಅಣ್ಣ ಬರ್ತಾನ. ಬಂದಾಗ ವಾಕ್ಯ ಹೇಳ್ತಿರುವಾಗ ಈ ಅಣ್ಣ ಏನ್ ಅನ್ಕೊಂತಾನಂದ್ರೆ ಈ ಪಾಸ್ಟರ್ ಬರೀ ನನ್ ಬಗ್ಗೆ ಹೇಳ್ತಾನಲ್ಲ, ಪಾಸ್ಟರ್ ಬರೀ ನನ್ ಬಗ್ಗೆ ಹೇಳ್ತಾನ. ಅವ್ರ ತಂಗಿ ಹೇಳ್ತಾನ, ನೀನೇ ಹೋಗಿ ಏನೋ ಹೇಳ್ತದಿ, ನೀನ್ ಜಲ್ದಿ ಓದ್ತಿದೀಯಲ್ಲ, ನೀನ್ ಏನೋ ಹೇಳ್ತದಿ ನನ್ ಬಗ್ಗೆ, ಅದಕ್ಕೆ ಆ ಪಾಸ್ಟ್ ನನ್ ಬಗ್ಗೆನೇ ಹೇಳ್ತದಣ್ಣ. ನಾನೇನು ಹೇಳಿಲ್ಲ ಅಣ್ಣ, ನಾನು ಏನ್ ಮಾತಾಡಿಲ್ಲ, ಇಲ್ಲ ನೀನೇನೋ ಹೇಳ್ತಾ ಇದ್ದೀನಿ. ಅವಾಗ ಸರಿ ನೀನ್ ಬೇಡ, ನಾ ಇಬ್ರು ಒಂದೇ ಸಲ ಹೋಗೋಣ, ನೀನ್ ಫಸ್ಟ್ ಹೋಗ್ಬೇಡ, ಇಬ್ರು ಒಂದ್ ಸಲ ಅಂದ್ರೆ ಇಬ್ರು ಒಂದೇ ಸಲ ಹೋಗೋಣ. ಓದ್ತಾ ಕೂಡ ಪಾಸ್ಟ್ ಮಾತಾಡಿ ಸೇಮ್ ಆಗ್ತಾರೆ, ನನ್ನ ಹತ್ರ ಮಾತಾಡ್ತಾರ, ಪಾಸ್ಟ್ ನನಗೆ ಹೇಳ್ತಾನಲ್ಲ ಅಂತ ಹೇಳಿ ಅನ್ಸುತ್ತ. ಅವಾಗ ನೀನ್ ನನ್ ಜೊತೆಗೆ ಬಂದಿಯಲ್ಲ, ಮತ್ತೆ ಇದು ಪಾಸ್ಟ್ ನನ್ನ ಹತ್ರನೇ ಮಾತಾಡ್ತಾನಂದ್ರೆ ನಾನು ಅವಾಗ ಹೇಳಿಲ್ಲ, ನಾನು ಏನ್ ಹೇಳಿಲ್ಲ, ದೇವರೇ ನನ್ನ ಹತ್ರ ಮಾತಾಡ್ತಾನ. ಆಸೆ ಪಡೋದನ್ನ ದೇವ್ರು ತೃಪ್ತಿಪಡಿಸ್ತಾನೆ. ಆಮೇನ್. ನೀವ್ ಏನ್ ಆಸೆ ಇಟ್ಕೊಂಡ್ ಬರ್ತೀಯೋ ಆಸೆನ ದೇವ್ರು ತೃಪ್ತಿಪಡಿಸೇ ಕಳಿಸ್ತಾನ. ಆಮೇನ್. ಹಲ್ಲೆಲೂಯಾ. ಅದು ಆತ್ಮ ಸಂಬಂಧವಾದ ನಡಿಪಿಂಪದು. ದೇವರು ಯಾವ ರೀತಿಯಾಗಿ ಮೇಯಿಸು ಅಂತ ಹೇಳ್ತಾನೋ ಅದೇ ರೀತಿಯಲ್ಲಿ ಮೇಯಿಸ್ಬೇಕು ಸಂಘನ, ಅದೇ ರೀತಿಯಲ್ಲಿ ಕಟ್ಟಬೇಕು ಸಂಘನ, ಅದೇ ರೀತಿಯಲ್ಲಿ ಒಪ್ಪಿಸ್ಬೇಕು ದೇವರಿಗೆ. ಆಮೇನ್. ಎಸನ್ನ ವಾಕ್ಯ ಹೇಳ್ತಿರುವಾಗ ಒಬ್ಬ ಮುದುಕಿ ಬರ್ತಾಳಂತ. ಒಬ್ಬ ಮುದುಕಿ ಬಂದು ಪ್ರಯಾಸಪಟ್ಟು ಬರ್ತಾಳಂತ. ಏನಮ್ಮ ಏನು ಅಷ್ಟು ಪ್ರಯಾಸಪಟ್ಟು ಬರ್ತಿದೆ ಅಂದ್ರೆ, ಈ ಒಂದು ಕೊಬ್ಬರಿ ನನಗೆ ಪ್ರಾರ್ಥನೆ ಮಾಡಂತ. ಇಷ್ಟು ದೂರ ನೀವು ಪ್ರಯಾಣ ಮಾಡ್ಕೊಂಡ್ ಬಂದಿರ, ಕೊಬ್ಬರಿ ಪ್ರಾರ್ಥನೆ ಮಾಡ್ಕನಕ, ಕೊಬ್ಬರನ್ನ ಪ್ರಾರ್ಥನೆ ಮಾಡ್ಕನಕ.
ಕೆಲವೊಬ್ರು ಹೆಂಗ್ ಬರ್ತಾರೆ ಅಂದ್ರೆ ಕೊಬ್ಬರಿ ಎಣ್ಣೆ ಪ್ರಾರ್ಥನೆ ಮಾಡು, ಈ ಒಂದು ಎಣ್ಣೆಗೆ ಪ್ರಾರ್ಥನೆ ಮಾಡು, ಕೆಲ ಮೇಲೆ ಅಭಿಷೇಕ ಮಾಡಿ ಕಳಿಸು. ರೇ ಎದಕ್ ಬರಬೇಕು? ವಾಕ್ಯನೇ ನಮಗೆ ಜೀವ. ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕದಿಲ್ಲ, ದೇವರ ಬಾಯಲಿದ್ದ ಪ್ರತಿ ಮಾತಿನಿಂದ ಜೀವಿಸ್ತಾನ. ಆಮೆನ್. ವಾಕ್ಯನೇ ಆಧಾರ, ವಾಕ್ಯನೇ ನಮಗೆ ಮಾರ್ಗ. ದೇವರ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ನೀನ್ ವಾಕ್ಯ ನೋಡ್ಕೊಂಡ್ ಬರ್ತದೆ ಅಂದ್ರೆ ದೇವ್ರು ನೋಡ್ಕೊಂಡೇ ಬರ್ತದೆ ಅಂತ ಅರ್ಥ ಆಯ್ತಾ? ಅದಕ್ಕೆ ನಾವು ವಾಕ್ಯ ನಮಗೆ ಇಂಪಾರ್ಟೆಂಟ್. ಮೂರನೇದಾಗೆ ನೋಡ್ರಿ, ಕೀರ್ತನೆಗಳು 119ನೇ ಕೀರ್ತನೆ 98ನೇ ವಚನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಂದ ಬುದ್ಧಿವಂತನಾಗಿದ್ದೇನೆ. ಆಮೆನ್. ಯಾವ ಆಜ್ಞೆಗಳ ಮೂಲಕ? ದೇವರ ಆಜ್ಞೆ. ದೇವರ ಆಜ್ಞೆ ಅಂದ್ರೆ ವಾಕ್ಯ. ದೇವರ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ನಾವು ಬುದ್ಧಿವಂತರಾಗಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು? ವಾಕ್ಯ ಇರಬೇಕು. ವೈರಿ ಅಂದ್ರೆ ಯಾರು? ಮನುಷ್ಯರಲ್ಲ, ಶತ್ರು, ಅಪವಾದಿ, ದುಷ್ಟರು. ನಮಗೆ ವೈರಿ ಅವನು. ನಾವು ಆತ್ಮೀಯ ಜೀವಿತದಲ್ಲಿ ನಾವು ಬೆಳಿತಾ ಇದೀವಿ ಅಂದ್ರೆ ನಮ್ಮ ಟಾರ್ಗೆಟ್ ಮಾಡೋದು ಯಾರು ಗೊತ್ತಾ? ದುಷ್ಟನು, ಅಪವಾದಿ, ಸಾತಾನ ಶಕ್ತಿಗಳು. ಈ ಸಾತಾನ ಶಕ್ತಿಗಳು, ಈ ದುಷ್ಟನು ನಮ್ಮನ್ನ ಏನ್ ಮಾಡ್ತಿರ್ತಾನೆ ಗೊತ್ತಾ? ನಾವು ದೇವರಿಗೆ ಸನಿತರ ಆಗಿಲ್ಲದಂಗ ನಮ್ಮನ್ನ ಏನ್ ಮಾಡ್ತಿರ್ತಾನೆ ಗೊತ್ತಾ? ಅವನು ಹಿಂದೆ ಹೇಳಕ್ ನೋಡ್ತಿರ್ತಾನ, ನಮ್ಮನ್ನ ಬಲಹೀನ ಪಡಿಸಕ್ ನೋಡ್ತಿರ್ತಾನ, ನಮ್ಮನ್ನ ಕೃಂಗಿಸಕ್ ನೋಡ್ತಿರ್ತಾನ, ಅನೇಕ ಸಮಸ್ಯೆಗಳು ತಂದು ಮುಂದೆ ಇಡ್ತಾನ, ಅನೇಕ ಅನಾರೋಗ್ಯ ಸಮಸ್ಯೆಗಳು ತಂದು ಮುಂದೆ ಇಡ್ತಾನ, ಅನೇಕ ಸಾವಿನ ಸಮಸ್ಯೆಗಳು ತಂದು ಮುಂದೆ ಇಡ್ತಾನ. ಇವೆಲ್ಲ ಎದಕ್ಕಪ್ಪ ಅಂತ ಹೇಳಿದ್ರೆ ನೀನ್ ದೇವ್ರಿಗೆ ಕನೆಕ್ಟ್ ಆಗ್ಬಾರ್ದು, ದೇವರಿಗೆ ನೀನು ದೂರ ಆಗಬಹುದು. ಅವನೇ ಅಷ್ಟು ಜ್ಞಾನವಂತನಾಗಿ ನಮ್ಮನ್ನ ಅವನು ಬಲಹೀನ ಪಡಿಸಕ್ ಅಷ್ಟು ಜ್ಞಾನ ಒಪ್ಪಿಸ್ತಿದ್ರೆ, ಇಲ್ಲಿ ವಾಕ್ಯ ಏನಾಗುತ್ತೆ? ನಿನ್ನ ಆಜ್ಞೆಗಳು ವೈರಿಗಳಿಗಿಂತ ಬುದ್ಧಿವಂತನಾಗಿ ಮಾಡೈತೆ ನನ್ನ ಅಂತ ಹೇಳ್ತಾನ. ಆಮೇನ್. ಅಂದ್ರೆ ನಾವು ಸಾತಾನಕ್ಕಿಂತ ಜ್ಞಾನವಂತರಾಗಬೇಕು. ಸಾತಾನೇ ಜ್ಞಾನವಂತನಾದ್ರೆ, ಸಾತಾನಕ್ಕಿಂತ ನಾವು ಜ್ಞಾನವಂತರು ಯಾವಾಗ ಆಗ್ತೀವಂದ್ರೆ ವಾಕ್ಯ ನಮ್ಮೊಳಗಿದ್ದಾಗ. ಅವನು ಎದುರಿಸುವಂತ ಜ್ಞಾನ ನಮ್ಮಲ್ಲಿ ಬರ್ತತೆ. ಅರ್ಥ ಆಯ್ತಾ? ಕೆಲವೊಂದು ಮಾತು ಹೇಳ್ತೇನೆ ನೋಡಿ, ಇಲ್ಲಿನ ನಿಯಮಗಳನ್ನು ಕೈಗೊಂಡಿರೋದ್ರಿಂದ ಹಿರಿಯರಿಗಿಂತ ವಿವೇಕಿ ಆಗಿದ್ದೇನೆಂದ್ರೆ. ಹಿರಿಯರಿಗಿಂತ ವಿವೇಕಿ ಅಂದ್ರೆ ಏನು ಅಂದ್ರೆ ದೊಡ್ಡೋರು, ನಮಗಿನ್ನ ದೊಡ್ಡೋರು, ಅವ್ರಕ್ಕಿನ್ನ ಜ್ಞಾನ ದೇವ್ರು ನಮಗೆ ಸಂಪಾದಿಸ. ಜ್ಞಾನ ಆತ್ಮ ಸಂಬಂಧವಾದ ಜ್ಞಾನ, ದೈವಿಕ ಸಂಬಂಧವಾದ ಜ್ಞಾನ. ಅರ್ಥ ಆಯ್ತಾ? ಈ ದೈವಿಕ ಸಂಬಂಧವಾದ ಜ್ಞಾನ, ಆತ್ಮ ಸಂಬಂಧವಾದ ಜ್ಞಾನ, ಹಿರಿಯರಿಗಿಂತ ಜ್ಞಾನ, ವೈರಿಗಿಂತ ಜ್ಞಾನ ನಮಗೆ ಯಾವಾಗ ಬರ್ತೈತಪ್ಪ ಅಂದ್ರೆ ವಾಕ್ಯ ನಮ್ಮೊಳಗಿದ್ದಾಗ. ಆಮೇನ್. ವಾಕ್ಯ ನಮ್ಮೊಳಗಿದ್ದಾಗ ಆ ಜ್ಞಾನ ದೇವರು ನಮಗೆ ಕೊಡ್ತಾನ. ಆ ಒಂದು ಶತ್ರುನ ಎದುರಿಸುವಂತ ಜ್ಞಾನ ನಮಗೆ ದೇವರು ಕೊಡ್ತಾನ. ಕುಟುಂಬನ ಕಟ್ಕೊಳ್ಳುವಂತ ಜ್ಞಾನ ನಮಗೆ ಕೊಡ್ತಾನ. ಮಕ್ಕಳು ಕಟ್ಕೊಳ್ಳುವಂತ ಜ್ಞಾನ ನಮಗೆ ಕೊಡ್ತಾನ. ಭಾರಿ ಮಂದಿ ಜ್ಞಾನ ಇಲ್ಲದಂಗೆ ಕುಟುಂಬನ ನಾಶ ಮಾಡೋದು ನೋಡ್ರಿ. ಮತ್ತೆ ನೀವು ಅದಕ್ಕೆ ವಾಕ್ಯ ಏನಂತ ಹೇಳ್ದು ಗೊತ್ತಾ? ಜ್ಞಾನವಂತಲಾದ ಸ್ತ್ರೀ ತನ್ನ ಮನೆಯನ್ನು ತಾನು ಕಟ್ಟಗಂತಾಳಂತ. ಆಮೇನ್. ಹಲ್ಲೆಲೂಯಾ. ಅದೇ ಜ್ಞಾನ ಇಲ್ಲದ ಸ್ತ್ರೀ ತನ್ನ ಮನೆಯನ್ನು ತಾನೇ ನಾಶ ಮಾಡ್ಕಂತಾಳ. ಜ್ಞಾನ ಇಲ್ಲಂದ್ರೆ ಕುಟುಂಬನ ಕಟ್ಕೊಳಕ್ ಆಗೋದಿಲ್ಲ. ಜ್ಞಾನ ಇಲ್ಲಂದ್ರೆ ಸಂಸಾರನ ಕಟ್ಕೊಳಕ್ ಆಗೋದಿಲ್ಲ. ಜ್ಞಾನ ಇಲ್ಲಂದ್ರೆ ಮಕ್ಕಳ ಕಟ್ಕೊಳಕ್ ಆಗೋದಿಲ್ಲ. ಭಾರಿ ಮಂದಿ ನನ್ನ ಮಕ್ಕಳು ಮಾತು ಕೇಳೋಡು, ನನ್ನ ಮಕ್ಕಳು ಇದು ಮಾಡ್ತಾರೆ, ನನ್ನ ಮಕ್ಕಳು ಅದು ಮಾಡ್ತಾರೆ, ಕಟ್ಕೊಳಕ್ ಜ್ಞಾನ ಗೊತ್ತಿಲ್ಲ. ಸರಿಯಾದ ರೀತಿಯಲ್ಲಿ ಜ್ಞಾನವಂತರಾಗಿ ನೀನು ಕುಟುಂಬನ ಕಟ್ಕೊಳ್ಳುವಂತ ಜ್ಞಾನ ಸಂಪಾದಿಸಬೇಕು. ಯಾವಾಗ ಸಂಪಾದಿಸ್ತಿ ಗೊತ್ತಾ? ವಾಕ್ಯನೊಳಗಿದ್ದಾಗ. ಆಮೇನ್. ಕುಟುಂಬನ ಹೆಂಗ್ ಕ್ರಮ ಪಡಿಸ್ಕೋಬೇಕು, ಮಕ್ಕಳು ಹೆಂಗ್ ಕ್ರಮ ಪಡಿಸ್ಕೋಬೇಕು, ಮಕ್ಕಳು ಹೆಂಗ್ ನಾವು ನಡೆಸ್ಕೋಬೇಕು, ದೈವಿಕ ಸಂಬಂಧವಾದ ರೀತಿಯಲ್ಲಿ ಮಕ್ಕಳು ನಾವು ಬೆಳೆಸ್ಬೇಕಲ್ಲ. ಈ ಲೋಕ ಪಾಪದಲ್ಲಿ ಐತೆ. ಈ ಲೋಕ ಭಯಂಕರವಾದ ಪಾಪದಲ್ಲಿ ಜೀವಿಸಕತ್ತೈತೆ. ನಮ್ಮ ಮಕ್ಕಳು ಸ್ಕೂಲ್ ಹೋಗ್ತಿರ್ತಾರ, ಕಾಲೇಜ್ಗೆ ಹೋಗ್ತಿರ್ತಾರ, ಬರ್ತಿರ್ತಾರ. ದೈವಿಕ ಭಯ ನಮ್ಮ ಮಕ್ಕಳಲ್ಲಿ ನಾವು ಹುಟ್ಟಿಸ್ಬೇಕು, ಹೇಳಬೇಕು. ನೀನ್ ಹೊರಗೆ ಹೋಗ್ತಿದಿ, ಕಾಲೇಜ್ಗೆ ಹೋಗ್ತಿದಿ, ಸ್ಕೂಲ್ಗೆ ಹೋಗ್ತಿದಿ, ಬರ್ತಿರ್ತಿ, ಭಯಂಕರವಾದ ಪಾಪ ಐತೆ, ಭಯಂಕರವಾದ ವ್ಯಭಿಚಾರ ನಡಕತ್ತೈತೆ, ಭಯಂಕರವಾದ ಕೆಟ್ಟ ಅಭ್ಯಾಸಗಳಿಗೆ ಬಾರಿಸಾಗ್ತಾ ಇರಿ. ಹುಡುಗರು ಸಣ್ಣರು ದೊಡ್ಡರದು ಏನಿಲ್ಲ, ಎಲ್ಲರಲ್ಲ ಐತಿ ಪಾಪ. ಅವಾಗಿತ್ತು ನಾವು ಸಣ್ಣವರಿದ್ದಾಗ ಯಾರಾದ್ರೂ ಕುಡಿದು ಬಂದ್ರೆ ಆತ ದೊಡ್ಡವ್ರು ಕುಡಿತಾನ ಅಂತ ಹೇಳ್ತಿದ್ರು. ಇವಾಗ ಹಂಗೇನಿಲ್ಲ. ಸಣ್ಣವ್ರು ಅನ್ನೋದಿಲ್ಲ, ದೊಡ್ಡವ್ರು ಅನ್ನೋದಿಲ್ಲ, ಯಾವ್ದಿಲ್ಲ. ಪಾಪ ವಿಸ್ತರಿಸ್ಬಿಟ್ಟತೆ.
ಈ ಪಾಪದಲ್ಲಿ ಹೋಗಿ ನಮ್ಮ ಮಕ್ಕಳು ಕ್ಷೇಮವಾಗಿ ಮನೆಗೆ ಬರ್ಬೇಕು, ಈ ಪಾಪದಲ್ಲಿದ್ದ ನಮ್ಮ ಮಕ್ಕಳು ಜಯಿಸ್ಬೇಕಂದ್ರೆ ಏನಾಗಿರ್ಬೇಕು? ನಾವು ಜ್ಞಾನವಂತರಾಗಿರ್ಬೇಕು. ಬೆಳೆಸ್ಕೊಳ್ಳೋಂಥ ಜ್ಞಾನ ನಮ್ಮಲ್ಲಿ ಇರಬೇಕು. ಕುಟುಂಬ ಕಟ್ಕೊಳ್ಳೋಂಥ ಜ್ಞಾನ ನಮ್ಮಲ್ಲಿ ಇರಬೇಕು. ಗಂಡನ ಕಟ್ಕೊಳ್ಳೋಂಥ ಜ್ಞಾನ ನಮ್ಮಲ್ಲಿ ಇರಬೇಕು. ಇರ್ತಾರ ಮೂರ್ಖರು, ಇರ್ತಾರ ಮೂರ್ಖರು ಅದಾರ ಅಂತೇಳಿ ಮೂರ್ಖರು ನಾವು ಕೂಡ ಜಗಾಡ್ಕೊಂಡು ಕುತ್ಕೋಬಾರ್ದು. ಜ್ಞಾನವಂತರಾಗಿ ಕಟ್ಕೋಬೇಕು, ಸರಿಪಡಿಸ್ಕೋಬೇಕು. ತಗಿನ ಸಮಯದಲ್ಲಿ ನಾನು ತಗಿನ ಕಾರ್ಯ ಮಾಡ್ತೀನಿ. ಆಮೇನ್. ಹೌದಾ ಇಲ್ಲ? ಜ್ಞಾನ ಇಲ್ಲಂಗೆ ಎಷ್ಟೋ ಜನ ಇವಾಗ ಇನ್ನ ಒಂದು ಟ್ರೆಂಡ್ ಏನ್ ಮಾಡಿ ಗೊತ್ತಾ? ಲಾಸ್ಟ್ ಇಯರ್ ಏನ ಭಾರಿ ಮಂದಿ ಒಂದು ಇದು ಫೈನಾನ್ಸ್ ಮಾಡಕ್ ಬರ್ತಾರ ಕೆಲವು ಮಂದಿ ಬೇರೆ ಊರುಗಳಿದ್ದ. ಮತ್ತೆ ಏನ್ ಮಾಡ್ತಾರೆ ಗೊತ್ತಾ? ನೀನು 20,000 ಕಟ್ಟು, ಒಂದ್ ತಿಂಗಳಲ್ಲಿ ನಿನ್ಗೆ 60,000 ಬರ್ತೈತೆ. ನೀನೊಂದು 50,000 ಕಟ್ಟು, ನಿನಗೆ ಒಂದ್ ತಿಂಗಳಲ್ಲಿ 2 ಲಕ್ಷ ಬರ್ತೈತೆ. ಲಕ್ಷ ಕಟ್ಟು 5 ಲಕ್ಷ ಬರ್ತೈತೆ. ಇವ್ರೇನ್ ಮಾಡ್ಬಿಡ್ತಾರ? ಫಸ್ಟ್ ಸ್ತ್ರೀಯರಿಗೆ ಹಾಕೋದು ಇದು. ಎನ್ನೂರ ಬಳಿ ಬೀಳೋದು ಫಸ್ಟ್. ಮೊನ್ನೆ ಒಬ್ಬ ಹಂಗೆ ಬಂದಲ್ಲ, ಎಲ್ಲ ಆಂಧ್ರದಿಂದ ಬಂದ್ ಏನ್ ಮಾಡೋಣ ಹೇಳು, ಹಿಂಗೆ ಎಲ್ಲರಿಗೆ ಹಾಕ್ಯಾನ. ಎಲ್ಲರೂ ಏನ್ ಮಾಡ್ಯಾರ? ಹೋಗಿ ದುಡ್ಡು ಸಾಲಗಳು ಮಾಡ್ಕೊಂಬಂದ್ ಹಾಕಾರ. ಹೋಗಿ ಸಾಲಗಳು ತಗೊಂಬಂದು ₹1,00,000 ಹಾಕಿದ್ರೆ 5 ಲಕ್ಷ ಬರ್ತದಂತ, ₹1,00,000 ಹಾಕಿದ್ರೆ ಇಷ್ಟು 2 ಲಕ್ಷ ಬರ್ತದೆ, ಏನೋ ಹೇಳ್ಬಿಟ್ಟಾರ. ಇವ್ರೇನ್ ಮಾಡಾರ? ಇವ್ರು ಮನೆ ಜೋಡ್ಸ್ಕೊಂಡಿರ್ತಾರಲ್ಲ ಪಾಪ, ಇವ್ರು ಜೋಡ್ಸ್ಕೊಂಡಿರೋ ದುಡ್ಡು ಅಲ್ದೆ ಮತ್ತೆ ಸಾಲಗಳು ತಗೊಂಬಂದು ಹಾಕ್ಯಾರ. ನಾವೇನ್ ಮಾಡೋದು ಗೊತ್ತಾ? ಜಂಡ ಎತ್ಬಿಟ್ಟವನು. ಇವ್ರೆಲ್ಲರೂ ಏನಾದ್ರು ಜ್ಞಾನ ಇಲ್ಲ ಅಂದ್ರೆ ಕುಟುಂಬ ನಾಶ ಆಗುತ್ತೆ. ಹೌದಾ ಇಲ್ಲ? ಒಂದೇ ಸರಿ ಬರೋದು ಯಾವ ಗೊತ್ತಾ? ಸಾತನ ಕೊಡೋದು. ಅವನೇನಂತ ಹೇಳ್ತಾನೆ ಗೊತ್ತಾ? ಯೇಸು ಸ್ವಾಮಿನ ಕೂಡ ಕರೆದು, ಇವೆಲ್ಲ ನನಗೆ ಕೊಡಲ್ಪಟ್ಟೈತೆ, ನೀನ್ ನನಗೆ ಸಾಷ್ಟಾಂಗ ಪಡ ನಾನು ಕೊಡ್ತೀನಿ ಅಂತ ಹೇಳ್ತಾನ. ಒಂದೇ ಸರಿ ಕೊಟ್ಟಾನಂದ್ರೆ ಅದ್ ಅರ್ಥ ಏನ್ ಗೊತ್ತಾ? ಒಂದೇ ಸರಿ ಕಸ್ಕೊಂತಾನ ಅಂತ ಅರ್ಥ. ಒಂದೇ ಸರಿ ಬರ್ತಾವಂತ ಹೋಗ್ಬಾರ್ದು. ಅದಕ್ಕೆ ಇವ್ರು ಭಾರಿ ಮಂದಿ ಟ್ಯಾಗ್ಗಳು ಆಡೋದು, ಜೂಜಾಡೋದು, ಇವೆಲ್ಲ ಏನ್ ಹೇಳು? ಜ್ಞಾನ ಇಲ್ಲದಂಗೆ ಹೋಗಿ ಇರೋ ಬರೋದನ್ನೆಲ್ಲ ಆಸ್ತಿನ ಮಾಡ್ಕೊಂಡು ಸಂಸಾರಗಳೆಲ್ಲ ಹಾಳು ಮಾಡ್ಕೊಂಡು, ಎದಕ್ಕಪ್ಪ ಇವೆಲ್ಲ ಆಗತ್ತೆ ಅಂದ್ರೆ ಜ್ಞಾನ ಇಲ್ಲ. ಏನೋ ಬರ್ತೈತೆ, ಏನೋ ಮಾಡ್ತೈತೆ. ಜನರು ಕೂಡ ಅದೇ ಹೇಳೋದು, ಹಾಕಮ್ಮ ಏನಾಯ್ತು ₹1,00,000, ಅದು ಯಾವ್ದೋ ಬಂದ್ರೆ ಸ್ಕೂಲ್ ಫೀಸು ಯಾವ್ದೋ ಒಂದು ಕಡಿತಲ್ಲ ಹುಡುಗರಿಗೆ, ಯಾವೊಂದು ಬರ್ತಾವಲ್ಲ ಪಾಪ ಇವ್ರು ಕೂಡ ಆಸೆ ಅಲ್ಲ, ಅದು ಬಿಡು ಯಾವ್ದೊಂದು ಬರ್ತೈತೆ ಸ್ಕೂಲು ಗೀಲು ಟ್ಯೂಷನ್ ಯಾವ್ದೋ ಕಟ್ಕೊಂತೀನಲ್ಲ. ಆ ಸ್ಕೂಲ್ ಇರೋದಿಲ್ಲ, ಟ್ಯೂಷನ್ ಇರೋದಿಲ್ಲ, ಏನಿರೋದಿಲ್ಲ, ಎಲ್ಲ ಏನಿತ್ತ. ಅದಕ್ಕೆ ನಾವು ಜ್ಞಾನವಂತರಾಗ್ಬೇಕಂತ ಸಾತನ್ ಇವೆಲ್ಲ ಮಾಡೋದು. ಏನಂತ ವೈರಿಕಿನ ಬುದ್ಧಿವಂತರಾಗಿವಂತ ನಾವು. ಆಮೇನ್. ವೈರಿಕಿನ ಬುದ್ಧಿವಂತರಾಗ್ಬೇಕಂತ. ವೈರಿ ನಮ್ಮನ್ನು ಬಂದು, ಶತ್ರು ನಮ್ಮನ್ನು ಬಂದು ನಾಶ ಮಾಡ್ಬೇಕಂತೇಳಿ ಇಂಥವೆಲ್ಲ ತಗೊಂಬಂದು ಲೋಕದಲ್ಲಿ ನಮ್ ಮುಂದೆ ತರ್ತಿರ್ತಾನ. ಈ ತಂದಿರೋದು ಇದು ದೇವರು ತಂದನ ನಮ್ಮ ಮುಂದೆ, ಇಲ್ಲ ಅಪವಾದಿ ತಂದನ ಅನ್ನೋದು ತಿಳ್ಕೊಳ್ಳೋಂಥ ಜ್ಞಾನ ನಮ್ಮಲ್ಲಿ ಇರಬೇಕು. ಅವಾಗ ನಮ್ಮ ಕುಟುಂಬಗಳು ನಾವು ಕಟ್ಕೊಂತೀವಿ, ಅವಾಗ ನಮ್ಮ ಕುಟುಂಬಗಳು ನಾವು ನಿಂದ್ರಿಸ್ಕೊಂತೀವಿ. ದೇವ್ರು ಆಶೀರ್ವಾದ ಮಾಡಿದ್ರೆ ಹೆಂಗ್ ಆಶೀರ್ವಾದ ಮಾಡ್ತಾನೆ ಗೊತ್ತಾ? ಒಳ್ಳೆ ಉದ್ಯೋಗ ಕೊಡ್ತಾನೆ ನಿನಗೆ. ಆಮೇನ್. ಹಲ್ಲೆಲೂಯಾ. ಒಂದು ಒಳ್ಳೆ ಉದ್ಯೋಗ ಕೊಟ್ಟ, ಒಳ್ಳೆ ಉದ್ಯೋಗಲಿದ್ದರೆ ನಿನ್ನ ಅಭಿವೃದ್ಧಿ ಪಡಿಸ್ತಾನ. ಇಲ್ಲಾಂದ್ರೆ ನಿನ್ನ ವ್ಯಾಪಾರ ಏನ್ ಮಾಡ್ತಿರ್ತಾವ ಆ ವ್ಯಾಪಾರವಿದ್ದರೆ ದೇವ್ರು ಆಶೀರ್ವದಿಸ್ತಾನ. ಆಮೇನ್. ಇಲ್ಲ ನಿನ್ ಕೈ ಕೆಲಸ ಏನಾಯ್ತಾ ಆ ಕೈ ಕೆಲಸ ದೇವ್ರು ಆಶೀರ್ವದಿಸ್ತಾನ. ಆಮೇನ್. ಇಲ್ಲ ನೀನ್ ಏನು ಹೊಲ ಅಲ್ಲವ, ನಿನ್ ಹೊಲನೇ ಬೆಳೆ ಬೆಳಿತ ಆ ಬೆಳೆನೇ ದೇವ್ರು ಆಶೀರ್ವದಿಸ್ತಾನ. ಆಮೇನ್. ದೇವ್ರ ಆಶೀರ್ವಾದ ಹಿಂಗಿರ್ತದೆ. ಏನೋ ಬಂದು ನಿನ್ಗೆ 2 ಲಕ್ಷ ಬರ್ತಾವ 5 ಲಕ್ಷ ಬರ್ತಾವ ಅಂತ ಹೋಗಿ ಅನ್ಕೋ, ಇರೋ ಜೀವಿತನೆಲ್ಲ ನಾವು ಹಾಳು ಮಾಡ್ಕೊಂತೀವಿ. ಅದಕ್ಕೆ ನಮ್ಗೆ ಏನಿರ್ಬೇಕು? ಜ್ಞಾನ. ಕಟ್ಕೊಳ್ಳುವಂತ ಜ್ಞಾನ ನಮ್ಮಲ್ಲಿರ್ಬೇಕು. ಅದು ಯಾವಾಗ ಬರ್ತದಂತ? ವಾಕ್ಯ ನಮ್ಮೊಳಗಿದ್ದಾಗ ಜ್ಞಾನ ಬರ್ತದೆ. ಒಬ್ಬ ಸೇವಕನು ಕೂಡ ಹಂಗೆ ಮಾಡ್ಯಾನ. ಹಿಂಗೆ ಎಲ್ಲ, ಯಾಕಂದ್ರೆ ಅವ್ರು ಏನ್ ಟಾರ್ಗೆಟ್ ಮಾಡ್ಯಾರ ಗೊತ್ತಾ? ಗುಂಪು ಏನಿರ್ತದೋ ಆ ಗುಂಪು ಟಾರ್ಗೆಟ್ ಮಾಡ್ಯಾರ. ಒಬ್ಬ ಚರ್ಚಿನಾಗಿರೋ ಸೇವಕನ್ ಟಾರ್ಗೆಟ್ ಮಾಡ್ಯಾರ. ಏನ್ ಹೇಳು? ಎಲ್ಲರ ತಳ್ಳಿ ನೀನು ದುಡ್ಡು ಹಾಕ್ಸು, ಅವ್ರೆಲ್ಲರಿಗೂ ನೀನು ದುಡ್ಡು ಬರ್ತಾವ ಅಂತ ಹೇಳಿದ್ರೆ ಈ ಸೇವಕನ ಏನ್ ಮಾಡೋಣ? ಇವನು ಅಜ್ಞಾನನು ಸೇವಕನು, ಇವನು ಕೂಡ ಆಸೆ ಪಟ್ಟನ. ಆಸೆ ಪಟ್ಟು ಏನ್ ಮಾಡೋಣ? ಸಂಘದಲ್ಲಿ ಬಂದಿರ್ತಾರಲ್ಲ, ವಿಶ್ವಾಸಗಳು ಬಂದಿರ್ತಾರೆ ಎಲ್ಲರಿಗೆ, ಇಲ್ಲ ಅಥವಾ ನಿಮ್ಗೆ ಗೊತ್ತಿರತ್ತೆ, ನಾನೇ ಇದೀನಿ, ನೀವೇನ್ ಟೆನ್ಷನ್ ಮಾಡ್ರಿ ಅಂತ ಹೇಳಿ ಇವ್ರನ್ನಾಗಿರೋ ಸಂಘದಾಗಿರೋ ಎಲ್ಲರ ತಳ್ಳಿ 50,000 ₹1,00,000 ಹಂಗೆಲ್ಲ ತಗೊಂಡೋಗಿ ಹಾಕ್ಸೇನ. ಅವನೇನ್ ಮಾಡೋಣ? ಓಡೋಗ್ಬಿಟ್ಟನ್ ತಗೊಂಡು. ಸಂಘ ಏನಾಯ್ತು? ಸೇವೆ ಏನಾಯ್ತು? ನಾಶನ ಆಯ್ತು. ಸತ್ತೋಗನವನು ಉರ್ಲಕ್ಕೊಂಡು ಸೇವಕನು. ಜ್ಞಾನ ಇರಬೇಕು.
ಅದಕ್ಕೆ ನಾನು ಹೇಳಿದ್ದು, ಸೇವಕರು ಜ್ಞಾನವಂತನಾದ್ರೆ ಸಂಘ ಜ್ಞಾನವಂತದಾಗಿರುತ್ತೆ. ಸೇವಕರಿಗೆ ಜ್ಞಾನ ಇದ್ದಾನಾದ್ರೆ ಸಂಘ ಕೂಡ ನಾಶ ಆಗುತ್ತೆ. ಹೌದೋ ಇಲ್ಲ? ಅದಕ್ಕೆ ನಾವು ಅಪವಾದನ ಎದುರಿಸುವಂತ, ಅಪವಾದಿ ಕುಳಿತುಗಳು ನಾವು ಎದುರಿಸುವಂತ ಜ್ಞಾನ ನಮ್ಮಲ್ಲಿ ಇರಬೇಕು. ಆ ಜ್ಞಾನ ಯಾವಾಗ ಬರ್ತಂತ ವಾಕ್ಯದ ನಮಗೆ ಬರ್ತದೆ. ಆಮೆನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಯಾವ್ದಕ್ಕೂ ಮೋಸ ಹೋಗ್ಬೇಡ್ರಿ, ವಾಕ್ಯನ ಸಂಪಾದಿಸ್ರಿ. ವಾಕ್ಯನೇ ನಮಗೆ ನಿಧಿ. ಆ ವಾಕ್ಯ ನಮ್ಮೊಳಗೈತಂದ್ರೆ ಯಾವ್ದು ಸತ್ಯನೋ ಯಾವ್ದು ಅಸತ್ಯನೋ ಎಲ್ಲ ದೇವ್ರು ನಮಗೆ ತಿಳಿಸ್ತಾನ. ಯಾವ್ದು ಸರಿಯಾದ ಮಾರ್ಗನೋ ಯಾವ್ದು ಸರಿಯಾದ ಮಾರ್ಗ ಅಲ್ಲನೋ ಎಲ್ಲ ದೇವ್ರು ನಮಗೆ ತಿಳಿಸ್ತಾನ. ಸರಿ, ಲಾಸ್ಟ್ ನಾನು ಹೇಳಿ ಮುಗಿಸ್ತೀನಿ. 4ನೇದು ಲೂಕಾಸು ವಾರ್ತೆ 22ನೇ ಅಧ್ಯಾಯ 39ನೇ ವಚನ. ತರುವಾಯ ಹಾ ಆತನು ಹೊರಟು ಹಾ ಪದ್ಧತಿಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಆಮೇನ್. ಎಲ್ಲಿಗೆ ಹೋಗೋಣ? ಎಣ್ಣೆ ಮರದ ಗುಡ್ಡಕ್ಕೆ ಹೋಗೋಣ. ಹೆಂಗ್ ಹೋಗೋಣ? ಪದ್ಧತಿ ಪ್ರಕಾರ. ಏನ್ ಮಾಡಕ್ ಹೋಗೋಣ? ಯಾರು? ಯೇಸು ಇದು. ಶಿಷ್ಯರು ಹಾ ಆತನ ಹಿಂದೆ ಹೋದರು. ಹಾ ಆತನು ಕ್ಲಿಷ್ಟ ಸ್ಥಳಕ್ಕೆ ಬಂದಾಗ ಹಾ ಅವರಿಗೆ ನೀವು ಶೋಧನೆಗೆ ಒಳಗಾಗದಂತೆ ಹಾ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದರು. ಆಮೇನ್. ಏನಂತ ಹೇಳೋಣ? ದೇವರು ಪ್ರಾರ್ಥಿಸಿರಿ ನೀವು. ಈ ಗುಡ್ಡ ಎದಕ್ಕೆ ಎಕ್ಕಿಸ್ತದನ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಕ. ಪ್ರಾರ್ಥನೆ ಅನುಭವ ನಮ್ಮಲ್ಲಿ ಇರಬೇಕು. ಪ್ರಾರ್ಥನೆ ಗುಡ್ಡ ನಾವು ಎಕ್ಕಬೇಕು. ಹೆಂಗ್ ಎಕ್ತಾನಂತ? ಪದ್ಧತಿಯ ಪ್ರಕಾರ. ಪದ್ಧತಿ ಪ್ರಕಾರ ಅಂದ್ರೆ ಏನು? ಅಂದ್ರೆ ಅಭ್ಯಾಸ. ಪದ್ಧತಿ ಅಂದ್ರೆ ಏನು? ಅಭ್ಯಾಸ ಅಂದ್ರೆ ಒಬ್ಬರಿಗೆ ಒಂದು ಪದ್ಧತಿ ಇರ್ತದೆ. ಹೌದಲ್ಲ? ಒಬ್ಬೊಬ್ರಿಗೆ ಏನೋ ಒಂದು ಮಾತಾಡೋ ಪದ್ಧತಿ ಇರ್ತದೆ, ನತ್ತಿರ್ತದೆ. ನತ್ತಿ ಅದೊಂದು ಪದ್ಧತಿ, ಒಂದೊಂದು ಅಭ್ಯಾಸ ಇರ್ತಾವ ಅವ್ರಿಗೆ. ಆ ಅಭ್ಯಾಸ ಪ್ರಕಾರ ನಡೀತಿರ್ತಾವ, ಪದ್ಧತಿ ಪ್ರಕಾರ ನಡೀತಿರ್ತಾವ, ಅಲವಾಟು ಪ್ರಕಾರ ನಡೀತಿರ್ತಾರ. ಇಲ್ಲಿ ಯೇಸು ಅನ್ನೋ ಒಂದು ಅಲವಾಟು ಐತಂತ, ಯೇಸು ಅನ್ನೋ ಒಂದು ಪದ್ಧತಿ ಐತಂತ. ಏನಪ್ಪಾ ಅಂತ ಹೇಳಿದ್ರೆ ದಿನಾ ಗುಡ್ಡದ ಮೇಲೆ ಹೋಗಿ ಪ್ರಾರ್ಥನೆ ಮಾಡೋದು. ತಾನೊಬ್ಬರೇ ಪ್ರಾರ್ಥನೆ ಮಾಡ್ತಿಲ್ಲ, ತನ್ನ ಶಿಷ್ಯರು ಕೂಡ ಕರ್ಕೊಂಡು ಹೋಗ್ತಾನ. ಅಂದ್ರೆ ಪ್ರಾರ್ಥನೆ ಅನ್ನೋ ಗುಡ್ಡನ ಎಕ್ಕಬೇಕು. ಪ್ರಾರ್ಥನೆ ಅನ್ನೋ ಅನುಭವ ನಮ್ಮಲ್ಲಿ ಇರಬೇಕು. ಪ್ರಾರ್ಥನೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಏನು ಕೂಡ ಜಯಿಸಕ್ಕಾಗೋದಿಲ್ಲ. ಏನು ಜಯಿಸಕ್ಕಾಗೋದಿಲ್ಲ. ನಾವು ನಮ್ ತೆಗಿರೋ ಸಮಸ್ಯೆಗಳಾಗ್ಲಿ, ನಮ್ಮ ಆತ್ಮೀಯ ಜೀವಿತ ಆಗ್ಲಿ, ನಮ್ಮ ಕುಟುಂಬನಾಗ್ಲಿ, ನಮ್ಮ ಮಕ್ಕಳನ್ನಾಗ್ಲಿ ನಾವೆಲ್ಲ ಜಯಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾರ್ಥನೆ ಇರಬೇಕು. ಸಮಸ್ಯೆಗಳು ಜಯಿಸ್ಬೇಕಂದ್ರೆ ನೀನು ಮನುಷ್ಯರು ಎಷ್ಟುವರೆಗೆ ಓಡಾಡ್ತೀನಿ? ನಾವು ಮನುಷ್ಯರು ಎಷ್ಟುವರೆಗೆ ಓಡಾಡ್ತೀವಿ? ಓಡಾಡಿದ್ರು ಕೂಡ ನಾವು ಎಷ್ಟುವರೆಗೆ ಓಡಾಡ್ತೀವಿ? ನಮ್ಮ ಶಕ್ತಿ ಎಷ್ಟು, ನಮ್ಮ ಬಲ ಎಷ್ಟು, ನಮ್ಮ ಜ್ಞಾನ ಎಷ್ಟು? ನಾವು ಓಡಾಡ್ಬೇಕಂದ್ರೆ ದೇವ್ರಿಗೆ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಏನ್ ಹೇಳ್ತೀನಿ ಗೊತ್ತಾ? ಯುದ್ಧ ನಂದು ಅಂತ ಹೇಳ್ತಾನೆ. ಆಮೇನ್. ಯುದ್ಧ ನಿಂದಲ್ಲ, ಯುದ್ಧ ನಂದು. ನಾನು ಯುದ್ಧ ಮಾಡ್ತೀನಿ ಅಂತಾನ ದೇವ್ರು. ಮತ್ತೆ ದೇವ್ರು ಯುದ್ಧ ಮಾಡ್ತೀನಿ ಅಂತ ಹೇಳಿದಾಗ ನಾವು ಆತರ ನಮ್ಮ ಯುದ್ಧದಲ್ಲಿ ಆತ ನಿಂದಿರ್ಸ್ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಇಲ್ಲದೇನೆ ನಾವು ಜಯಿಸ್ತೀವಿ. ಪ್ರಾರ್ಥನೆ ಇಲ್ಲಾಂದ್ರೆ ನಾವು ಜಯಿಸಕ್ ಅಸಾಧ್ಯ. ಸಮಸ್ಯೆಗಳು ಬರ್ತಿರ್ತಾವ, ಅವಮಾನಗಳು ಬರ್ತಿರ್ತಾವ, ನಿಂದೆಗಳು ಬರ್ತಿರ್ತಾವ, ಕಷ್ಟಗಳು ಬರ್ತಿರ್ತಾವ. ಕಷ್ಟ ಇಲ್ಲದ್ರೆ ಕೈ ಎತ್ತಿ ನೋಡಲ್ಲ. ಪ್ರತಿ ಮಾನವನಿಗೆ ಕಷ್ಟ ಇರ್ತದೆ, ಯಾವ್ದೋ ಒಂದು ಇರೋದಿಲ್ಲ. ಕಷ್ಟನೇ ಇಲ್ದಂಗೆ, ಏನ್ ಸಮಸ್ಯೆನೇ ಇಲ್ದಂಗೆ ಎಲ್ಲ ಆಯಾಗಿದೆ ಅನ್ನೋದು ಯಾರು ಇರ್ತಾರ? ಯಾವ್ದೋ ಒಂದು ಇರ್ತದೆ. ಏನೋ ಒಂದು ಸಮಸ್ಯೆ ಇರುತ್ತೆ, ಏನೋ ಒಂದು ಬಲಹೀನತೆ ಇರ್ತದೆ, ಏನೋ ಒಂದು ಮನಸ್ಸಲ್ಲಿ ದುಃಖ ಇರ್ತೈತೆ, ಏನೋ ಒಂದು ಮನಸ್ಸಲ್ಲಿ ಬಾಧೆ ಇರ್ತಾವ. ಇಳಿದ ಮನುಷ್ಯರು ಯಾರು ನಗರ ಇರೋದಿಲ್ಲ. ಆದ್ರೆ ಆ ಕಷ್ಟ ನಾವು ಎದುರಿಸ್ಬೇಕು, ಆ ಕಷ್ಟ ನಾವು ಜಯಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು? ಪ್ರಾರ್ಥನೆ ಬೇಕು. ಪ್ರಾರ್ಥನೆ ನಮಗೆ ಜಯ. ಪ್ರಾರ್ಥನೆ ಇಲ್ಲಾಂದ್ರೆ ಏನು ಜಯಿಸಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಬಂದು ಹೇಳ್ತಿರ್ತಾರ, ನನಗೆ ಈ ಸಮಸ್ಯೆ ಐತಿ, ನನಗೆ ಆ ಸಮಸ್ಯೆ ಐತಿ, ಈ ಸಮಸ್ಯೆ ಐತೆ. ಏನೇ ಸಮಸ್ಯೆ ಇರಲಿ, ಪ್ರಾರ್ಥನೆ ಅದಕ್ಕೆ ಉತ್ತರ. ಪ್ರಾರ್ಥನೆ ಇದ್ದರೆ ನಾವು ಜಯಿಸ್ಬೇಕು. ಪ್ರಾರ್ಥನೆ ಇದ್ದರೆ ನಾವು ನಡಿಬೇಕು. ನಾನು ಯಾರ ತಲೆ ಕೈ ಚಾಚೋದಿಲ್ಲ, ನಾನು ಯಾರ ತಲೆ ಹೋಗೋದಿಲ್ಲ. ನಾನು ಯಾರ ತಲೆ ಚಾಚ್ಬೇಕು ಆ ತಲೆ ಚಾಚ್ತೀನಿ. ಆಮೇಲೆ ಮನುಷ್ಯರು ಕೊಟ್ಟರೆ ಎಷ್ಟು ಕೊಡ್ತಾರ? ನನ್ನ ದೇವರು ಪರಲೋಕ ದ್ವಾರನ ಬಿಚ್ಚಾರಂದ್ರೆ ಅದು ನಿಂದ್ರಿಸಕ್ ಯಾರ ಕೈಲಿ ಕೂಡ ಆಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಹೆಸರನ್ನ ಆಡ್ತಾನ, నా ఎదుట నీవు తెరచిన తలుపులు వేయలేరుగా, ఎవరు వేయలేరుగా, నీవు తెరచిన తలుపులు, నీవు తెరచిన తలుపులు. ಆತ ನಮಗ್ ತೆರೆದಾನಂದ್ರೆ ಅದನ್ನ ತಡೆಗಟ್ಟರೆ ಯಾರ ಕೈಗೆ ಆಗ್ತದೆ? ಮನುಷ್ಯರನ್ನ ಯಾವತ್ತ ಆಧಾರ ಮಾಡ್ಕೋಬಾರ್ದು. ನಮಗೆ ಆಧಾರನೇ ದೇವ್ರು.
నిన్న నేడు నిరంతరం ఏకరీతిగా ఉన్నవాడు. అతನಲ್ಲಿ ಯಾವ ಒಂದು మార్పు ಇರೋದಿಲ್ಲ. ಮಾತು ಕೊಟ್ಟಾನಂದ್ರೆ ಆ ಮಾತನ್ನ ನೆರವೇರಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಖಚಿತವಾಗಿ ದೇವರು ಮಾಡ್ತಾನೆ. ಅದಕ್ಕೆ ನಾವು ಪ್ರಾರ್ಥನೆಯನ್ನು ಗುಡ್ಡನೆ ಎಕ್ಕಬೇಕು. ನಮ್ಮ ಸಮಸ್ಯೆಗಳನ್ನು ಗೆಲ್ಲಬೇಕಂದ್ರೆ, ನಮ್ಮ ಕುಟುಂಬವನ್ನು ಗೆಲ್ಲಬೇಕಂದ್ರೆ, ನಮ್ಮ ಆತ್ಮೀಯ ಜೀವಿತನ ಗೆಲ್ಲಬೇಕಂದ್ರೆ ಪ್ರಾರ್ಥನೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಯಾವತ್ತು ಪ್ರಾರ್ಥನೆಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಒಂದು ಗಳಿಯಾದ್ರೂ ನಾವು ಪ್ರಾರ್ಥನೆ ಮಾಡಬಹುದು. ಕೇಳಿರಿ ನಿಮಗೆ ಕೊಡಲ್ಪಡುವಂತ ವಾಗ್ದಾನ ಮಾಡೋ. ಕೇಳೇ ಇಲ್ಲ ಅಂದ್ರೆ ಹೌದಾ, ದೇವರೇನಂತ ಹೇಳೋಣ, ಕೇಳ್ರಿ ಕೊಡ್ತೀನಿ ಅದನ್ನ. ನಾವು ಕೇಳಿಲ್ಲ ಸುಮ್ಮನೆ ಇದ್ರೆ ಹೌದಾ ಇಲ್ಲ, ಕೊಡು ಕೇಳ್ರಿ ಕೊಡ್ತೀನಿ ಅಂತ ಹೇಳ. ಯಾಕಂದ್ರೆ ಪ್ರಾರ್ಥನೆ ಹೊತ್ತು ವ್ಯರ್ಥ ಆಗೋದಿಲ್ಲಲ್ಲ, ಪ್ರಾರ್ಥನೆ ಹೊತ್ತು ಇದಾಗೋದಿಲ್ಲಲ್ಲ. ನಾವು ಮರೆತರು ಕೂಡ ಆತ ಮರೆಯೋದಿಲ್ಲ. ನಾವು ಪ್ರಾರ್ಥನೆ ಮಾಡಿ ಇವತ್ತು ಮಾಡಿರ್ತೀವಿ, ಇವತ್ತೇನು ಪ್ರಾರ್ಥನೆ ಮಾಡಿರ್ತೀವಿ ನಾಳೆ ಮರಿಬಹುದು. ಅದು ನಮ್ಮ ಪ್ರತಿ ಪ್ರಾರ್ಥನೆ ಕೂಡ ಆತಲ್ಲಿ ಬರೆದಿಟ್ಕೊಂಡಿರ್ತಾನ. ತಗಿನ ಸಮಯದಲ್ಲಿ ಅದನ್ನ ತಗಿನ ಕಾರ್ಯ ಮಾಡ್ತಾನೆ. ಆಮೆನ್. ಯಾವತ್ತಿಗೂ ಪ್ರಾರ್ಥನೆ ವ್ಯರ್ಥ ಆಗೋದಿಲ್ಲ. ಈ ಅನುಭವಗಳಲ್ಲಿ ನಾವು ನಡಿಬೇಕು, ಈ ಗುಡ್ಡಗಳನ್ನ ನಾವು ಎತ್ತಬೇಕು. ಪ್ರತಿದಿನ ನಮ್ಮಲ್ಲಿ ಪ್ರಾರ್ಥನೆ ಇರಬೇಕು, ಕುಟುಂಬದಲ್ಲಿ ಪ್ರಾರ್ಥನೆ ಇರಬೇಕು, ಕುಟುಂಬ ಎಲ್ಲ ಕೂಡಿ ಪ್ರಾರ್ಥನೆ ಮಾಡಬೇಕು. ಕುಟುಂಬದಲ್ಲಿದ್ದ ಧೂಪ ಹೋಗ್ಬೇಕು ದೇವ್ರ ಸನ್ನಿಧಿನಲ್ಲಿ. ಕುಟುಂಬ ಪ್ರಾರ್ಥನೆ ಇರಬೇಕು ಕಂಪಲ್ಸರಿ. ಎಲ್ಲರೂ ಕುತ್ಕೊಂಡು ಒಂದು 5 ನಿಮಿಷ ಕುತ್ಕೊಂಡು ಒಂದು ಹಾಡಾಡಿ ಪ್ರಾರ್ಥನೆ ಮಾಡಬೇಕು. ಕುಟುಂಬದಿಂದ ಏನಾಗಬೇಕು ಗೊತ್ತಾ, ನಮ್ಮ ಒಂದು ಪ್ರಾರ್ಥನೆ ದೇವ್ರ ಸನ್ನಿಧಿಗೆ ಸೇರಬೇಕು. ಆಮೆನ್, ಹಲ್ಲೆಲೂಯಾ. ಹೌದಾ ಇಲ್ಲ, ಕುಟುಂಬ ಪ್ರಾರ್ಥನೆ ಎಲ್ಲಿರ್ತದೋ ಆಶೀರ್ವಾದ ಅಲ್ಲಿರ್ತದೆ. ಖಚಿತವಾಗದು. ಎಲ್ಲಿ 2-3 ಕೂಡಿ ನನ್ನ ನಾಮವನ್ನು ಸ್ತುತಿಸ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳೋಣ. ಆಮೆನ್. ಹಂಗ ಕುಟುಂಬ ಎಲ್ಲ ಕೂಡಿ ಪ್ರಾರ್ಥನೆ ಮಾಡಿದಾಗ ದೇವ್ರ ಸನ್ನಿಧಿ ಅಲ್ಲಿ ಬರ್ತದೆ. ಅವಾಗ ನಮ್ಮ ಪ್ರಾರ್ಥನೆ ದೇವ್ರ ಸನ್ನಿಧಿ ಸೇರಿದಾಗ ಖಚಿತವಾಗಿ ದೇವರ ಆಶೀರ್ವಾದ. ನಾವ್ ಏನೇ ಕೇಳಿರ್ಲಿ ಅದು ನಾವು ಮರ್ತಿದ್ರು ಕೂಡ ಗುರ್ತಿಟ್ಟರೆ ಮತ್ತೆ ಕೊಡ್ತಾನೆ ದೇವರು. ಅವಾಗ ನಿಮಗೆ ಅರ್ಥ ಆಗುತ್ತೆ, ಅರೇ ನಾನು ಯಾವಾಗೋ ದೇವ್ರಿಗೆ ಇದು ಕೇಳಿದ್ದಲ್ಲ, ಅದು ಗುರ್ತಿಟ್ಟುಕೊಂಡು ದೇವ್ರು ಕೊಟ್ಟಲ್ಲ. ಖಚಿತವಾಗದು. ಈ ಅನುಭವಗಳಲ್ಲಿ ನಡೆಯುವುದು. ಇದು ದೇವ್ರು ನಮಗೆ ಕೊಟ್ಟರೆ ಆಜ್ಞೆ. ನಮ್ಮ ಸಾಕ್ಷಿ ಜೀವಿತ ನಾವು ಕಾಪಾಡ್ಕೋಬೇಕು. ನಮ್ಮ ಒಂದು ಆತ್ಮೀಯ ಜೀವಿತ ನಾವು ಕಾಪಾಡ್ಕೋಬೇಕು. ಹಳೆ ಸ್ವಭಾವ ಬಿಟ್ಟುಬಿಡು, ಹೊಸ ಸ್ವಭಾವದಲ್ಲಿ ಹೋಗ್ಬೇಕು. ನಮ್ಮಲ್ಲಿ ಕ್ರಿಸ್ತ ಕಾಣಬೇಕು. ನೋಡೋರು ಎಲ್ಲರೂ ಬಾ ಏನ್ ವ್ಯಕ್ತಿಯಪ್ಪ, ಹೆಂಗ್ ಜೀವಿಸ್ತದನ, ಎಷ್ಟು ಸಾತ್ವಿಕತೆ, ಎಷ್ಟು ಒಂದು ಆತ್ಮೀಯತೆ. ನಮ್ಮ ಹತ್ರ ಮಾತಾಡ್ಬೇಕಂದ್ರೆ ಕೂಡ ಅವರು ಸಂತೋಷ ಪಡ್ಬೇಕು. ಆ ರೀತಿ ನಮ್ಮಲ್ಲಿ ಕ್ರಿಸ್ತ ಕಾಣಬೇಕು. ನಾವೇ ಕ್ರಿಸ್ತಿಗೆ ಸಾಕ್ಷಿಯಾಗಿರ್ಬೇಕು. ನಾವು ಬಾಯಿ ಮಾತಿದ್ದು ಹೇಳ್ಬಾರ್ದು, ನಮ್ಮ ಕ್ರಿಯೆದಲ್ಲೇ ನೋಡ್ಬೇಕು ಮನುಷ್ಯರು. ನಾವು ಜೀವಿಸ್ತಿರ್ತೀವಲ್ಲ ಆ ಜೀವಿತನೇ ನೋಡಿ ತಿಳ್ಕೋಬೇಕು. ಅವರು ಎಷ್ಟು ಚೇಂಜ್ ಆಗಾರಲ್ಲ ಇವರು. ಅವ್ರು ಹೇಳ್ಬೇಕಲ್ಲ ಯೇಸು ಬಗ್ಗೆ, ಅವರೇ ಓಡಿ ಬರ್ತಾರ. ಬಾ ಇವ್ರು ಹಿಂಗ್ ಜೀವಿಸ್ತಾರ, ನಾವು ಕೂಡ ಹಿಂಗ್ ಜೀವಿಸ್ಬೇಕಲ್ಲ, ನಾವು ಕೂಡ ಹಿಂಗ್ ನಡ್ಕೋಬೇಕಲ್ಲ. ನಮ್ಮನ್ನ ನಾವು ಕ್ರಿಸ್ತನ ಹೆಂಗ ನಾವು ಪ್ರಕಟಿಸ್ಬೇಕಂದ್ರೆ ನಮ್ಮ ಕ್ರಿಯಾರೂಪದಲ್ಲಿ ತೋರಿಸ್ಬೇಕು. ಮಾತಿನಲ್ಲ, ಮಾತು ಹೇಳ್ತೀವಿ, ಕ್ರಿಯಾ ಬೇರೆ ಇರ್ಬೋದು. ಅವಳೇ ಇಲ್ಲ, ಮನುಷ್ಯರು ಹೇಳ್ತಾರ, ಕ್ರಿಯಾರೂಪದಲ್ಲಿ ಇರ್ಬೇಕು. ಅದಕ್ಕೆ ನಾನು ಯಾವಾಗಲೂ ಸಂಘ ಕೇಳೋದು ಕೂಡ ಅಷ್ಟೇ. ನೀವ್ ಹೆಂಗಿರ್ಬೇಕು ಗೊತ್ತಾ, ಏನೋ ಬಂದು ಕುತ್ಕೊಂಡು ಹೋಗಿ ಅಂತಿಲ್ಲ, ಕಲ್ತ್ಕೋಬೇಕು. ಕಲ್ತ್ಕೊಂಡಿದ್ ಪ್ರಕಾರ ಜೀವಿಸ್ಬೇಕು. ಆ ಜೀವಿತನ ನೋಡಿ ಅಕ್ಕಪಕ್ಕದಲ್ಲಿ ಏನಂತಾರೆ ಗೊತ್ತಾ, ಎಷ್ಟು ಚೇಂಜಸ್ ಆಗುತ್ತಲ್ಲ. ನಿಜವಾಗ್ಲೂ ಈ ದೇವರಲ್ಲಿ ಆ ಶಕ್ತಿ ಐತೆ. ಆಮೇನ್, ಆ ಶಕ್ತಿ ಐತೆ. ಒಬ್ಬ ಮನುಷ್ಯನು ಚೇಂಜ್ ಆಗ್ಬೇಕಂದ್ರೆ ಮಾನವನ ಕೈಲಿದ್ದು ಆಗೋದಿಲ್ಲ. ಅದು ಆಗೋದಿಲ್ಲ ಅದು. ಅರೆ ಒಬ್ಬ ಕುಡುಕ ಮಾರಬೇಕು ಅಂತ ಹೇಳಿದ್ರೆ ಎಷ್ಟು ಹಾಸ್ಪಿಟಲ್ಗಳದ ಗೊತ್ತಾ, ಮಾನಸಿಕ ಹಾಸ್ಪಿಟಲ್ಗಳದಾವ. ನಿಜ ಆದರೆ ತಗೊಂಡೋಗಲ್ಲಿ ತಿಂಗಳಿಗೆ ಹಾಕ್ತಾರ, 40 ದಿವಸ ಹಾಕ್ತಾರ, 30 ದಿವಸ ಹಾಕ್ತಾರ, ಬಡಿತಾರಲ್ಲಿ ಕಾಲುಗಳು ಕೈಗಳು ಕಟ್ಕೊಂಡು ಬಡಿದು ಬಿಡಿಸ್ಬೇಕಂತ ಟ್ರೈ ಮಾಡ್ತಾರ. ಆಗತ್ತಾ? ಅರೇ ಎಷ್ಟು ಹಾಸ್ಪಿಟಲ್ ಕಟ್ಟಿ ಒಬ್ಬ ಮನುಷ್ಯನ ಮಾರ್ಸಕ್ ಆಗ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ನರಹಂತ ಮಾಡೋರು ಮಾಡಿಸ್ತಾನ, ಕುಡುಕರು ಮಾಡಿಸ್ತಾನ, ವ್ಯಭಿಚಾರಗಳು ಮಾಡಿಸ್ತಾನ. ಆ ಶಕ್ತಿ ಬೇರೆಲ್ಲ ಇದೆ. ಆಮೇನ್. ಹೆಂಗ್ ಮಾಡ್ತಾರ? ಆ ಶಕ್ತಿ ದೇವರಲ್ಲಿ ಐತೆ. ಹಂಗಿರ್ಬೇಕು ನಾವು.